ಅಪ್ಪನ ಅನ್ಸ್ಕೊಂಡು ನಾನು ಹೇಳ್ತೀನಿ ಅಂದರೆ ನನಗಿನ ಮುಂಚೆ ಇವಳು ಹೇಳ್ತಾ ಕೂತ್ಕೊಂಡ್ಬಿಡ್ತಾ ಇದ್ದೀನಿ. ಹೆಂಗೆ ನಿಮಗೆ ಫಿಲಮಲ್ಲಿ ಸೀರಿಯಲ್ನಲ್ಲಿ ಚಾನ್ಸ್ ಸಿಕ್ಕರೆ ಹೋಗ್ತೀರಾ ಅಂತ? ಜನರಲ್ ನಾಲೆಡ್ಜು ನನಗೂ ಕೂಡ ಅಷ್ಟೊಂದಿರಲಿಲ್ಲ ಹೆಂಗೆ ಏನು ಅಂತಂದರೆ. ನಿಮ್ಮ ಮಗಳು ಕಾಲೇಜಿಗೆ ಯಾಕೆ ಹೋಗ್ತಿಲ್ಲ ಅಂತ. ಸೊ ನಿಂಗೆ ಗೊತ್ತಿಲ್ಲ ನನಗೆ ಇಷ್ಟ ಮೂವಿ ಅಂತ. ತವ್ರ ಮನೆಯವ್ರನ್ನು ವ್ಲಾಗಲ್ಲಿ ತೋರಿಸಿ ನಮಗೆ ಅಂತ ಕೇಳ್ತಾ ಇದ್ದಾರೆ. ಅಡುಗೆ ಮನೇಲಿ ದೇವ್ರನ್ನ ಇಟ್ಟು ನಾನ್ ವೆಜ್ ಮಾಡ್ತೀರಾ, ಏನು ಕೆಲಸ ಮಾಡ್ತೀರಾ ಅಂತ ಕೇಳಿದ್ದಾರೆ. ಅಂದರೆ ನಮ್ಮ ಒಂದು ಕರ್ನಾಟಕದವ್ರು ಬಿಟ್ಟು ಬೇರೆ ಬಾರ್ಡರ್ದೇ ಹೇಳ್ತಿದ್ದೀರಾ ಅಂತಲ್ಲ. ನನಗೆ ನೀವು ಯಾಕೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು? ಅದೆಲ್ಲ ಚಿಟಿಕೆ ಹೊಡೆಯೋಷ್ಟು ನಾವು ಅದ್ರ ಪಂಟ್ರ ಆಗಿದ್ದೀವಿ ಅಂತಲೇ ಹೇಳ್ಬೋದು. ಓಕೆ ಗೈಸ್, ನನ್ನ ಚಾನಲ್ ನೇಮ್ ಬಂದು ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಡಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ಇವತ್ತು ಬಂದು ನೀವೆಲ್ಲರೂ ಕೇಳ್ತಿದ್ದಂಥ ಒಂದು ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದ ಒಂದು Q&A ಕ್ವಶನ ಫೈನಲಿ ನಾವು ಇವತ್ತು ಮಾಡಿದ್ದೀವಿ. ಇವಳೇ ಪೋಸ್ಟ್ಪೋನ್ ಮಾಡ್ತಾ ಇದ್ದು, ಮುಂದಕ್ಕೆ ತಳ್ತಾ ಇದ್ದು, ಇವಳಿಂದಲೇ ಅದು ಮುಂದಕ್ಕೆ ಆಗ್ತಾ ಇದ್ದು. ಈಗ ಬೇಡ ಆಗ್ಬೇಡ, ನಾನು ಫೈನಲಿ ಅಮ್ಮ ಅವ್ರು ಕೇಳೋ ಕ್ವಶನಿಗೆ ಆನ್ಸರ್ ಮಾಡದೇ ಇದ್ದರೆ ನನಗೆ ಕೇಳಿ ಬೋರ್ ಆಗುತ್ತೆ, ಲೈವಲ್ಲಿ ಕೂತ್ಕೊಳ್ಳೋದಕ್ಕಾಗೋದಿಲ್ಲ. ಹಾಗೆ ಬರೋ ಕ್ವಶನ್ನೆಲ್ಲ ಬರೀ ನಾನು ಆನ್ಸರ್ ಮಾಡದೆ ಕೂತ್ಕೋಬೇಕಾಗುತ್ತೆ ಸುಮ್ಮನೆ ಅಂತೇಳಿ ಸುಮಾರು ಬಂದಿರೋ ಕ್ವಶನ್ನೇ ರಿಪೀಟ್ ಬರ್ತಾ ಇದ್ದ ಕಾರಣ ನಾನು ಇಲ್ಲ ಫಸ್ಟ್ Q&A ಕ್ವಶನ್ ಮಾಡ್ಬಿಡೋಣ, ನೆಕ್ಸ್ಟ್ ಬೇಕಾದ್ರೆ ಇನ್ನೊಂದ್ಸಲ ಮಾಡಿದ್ರಾಗುತ್ತೆ Q&A ಕ್ವಶನ್ ವ್ಲಾಗ್ ಅಂತ ಹೇಳ್ಬಿಟ್ಟು ಈ ಸಲ ಫೈನಲಿ ನಾನು ಅವಳನ್ನ ಹಿಡಿದು ಕುಂಡ್ರಿಸಿದ್ದೀನಿ ಫ್ರೆಂಡ್ಸ್. Q&A ಕ್ವಶನ್ Q&A ವ್ಲಾಗ್ ಮಾಡೋಣ ಅಂತೇಳಿ. ನಿಮಗೆಲ್ಲ ಹ್ಯಾಪಿನಾ? ನೀವು ಒಂದು ಕೇಳ್ತಿದ್ದಂಥ ಕ್ವಶನ್ಗೆ ನಾನು ನನ್ನ ಮಗಳು ಇವತ್ತು ಆ ಒಂದು ಕ್ವಶನ್ಗೆ ಆನ್ಸರ್ ಮಾಡಲಿಕ್ಕೆ ರೆಡಿಯಾಗಿ ಬಂದು ಕೂತಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಒನ್ಸ್ ಅಗೇನ್ ರಾಣಿ ಕನ್ನಡ ವ್ಲಾಗ್ಸ್. ಎಷ್ಟೊಂದು ಸತಿ ಲೈವಲ್ಲಿ ಇದು ಕ್ವಶನ್ಸ್ ಕೇಳಿದಾಗಲ್ಲ Q&A ಹೇಳ್ತೀನಿ ಅಂತ ಹೇಳಿ ನಮಗೆ ಸಾಕಾಗ್ಬಿಟ್ಟಿತ್ತು. ನಮಗೆ ಒಂಥರ ಅನ್ಸ್ಬಿಡೋದು, ಯಪ್ಪ ಎಲ್ಲಕ್ಕೂ ಹಿಂಗೆ ಹೇಳ್ತೀವಲ್ಲ, ಅವ್ರು ಏನು ಅನ್ಕೊಳ್ಳಲ್ಲ ಅಂತ. ಅದಕ್ಕೆ ಫೈನಲಿ ಇವತ್ತು ವಿಡಿಯೋ ಮಾಡ್ತಾಯಿದ್ದೀವಿ Q&A. ರಿಪೀಟಾಗಿ ಎಷ್ಟು ಜನ ಕ್ವಶನ್ಸ್ ಕೇಳಿದಾರಲ್ವ ಬ್ಲಾಗಲ್ಲಿ, ಲೈವಲ್ಲಿ, ಮತ್ತು ಇದು ವ್ಲಾಗ್ ಅಪ್ಲೋಡ್ ಮಾಡೋದ್ಮೇಲೆ ಕಾಲೆಲ್ಲ ಕಮೆಂಟ್ ಆಗ್ತಾಯಿದ್ರು. ಅದು ಕಾಮನ್ ಕ್ವಶನ್ಸು ರಿಪೀಟಾಗಿ ಕೇಳಿರೋಂಥವೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಜಾಸ್ತಿ ಕ್ವಶನ್ಸ್ ಇಲ್ಲ, ಒಂದಷ್ಟು ಇದಾವೆ ಅಷ್ಟೇ. ಮೇನ್ ಇಂಪಾರ್ಟೆಂಟ್ ಆಗಿ ಎಲ್ಲ ಕೇಳ್ತಿರೋವಂಥದ್ದು, ಅದಕ್ಕೆ ನಾವು ಈಗ ಆನ್ಸರ್ ಮಾಡ್ತೀವಿ ಗೈಸ್. ನಿಮ್ಮಲ್ಲಿ ಇರೋಂಥ ಏನು ಕ್ವಶನ್ಸ್, ಡೌಟ್ ಮತ್ತು ಏನು ಕ್ಯೂರಿಯಾಸಿಟಿ ಏನಿದೆಯಲ್ಲ ಅದೆಲ್ಲ ಇವತ್ತೆಲ್ಲ ಫಿನಿಶ್ ಆಯಿತು ಅಂತ ಅಂದ್ಕೊಳ್ಳಿ ಅಷ್ಟೇ. ಓಕೆ ಗೈಸ್, ತಡ ಮಾಡೋದು ಬೇಡ, ಈಗಲೇ ಅಲ್ಲೇ ಎಷ್ಟೊತ್ತಾಗ್ಬಿಡ್ತು ಅಲ್ವಾ. ಇವಾಗ ಸ್ಟಾರ್ಟ್ ಮಾಡೋಣ Q&A. ಆರ್ ಯು ರೆಡಿ? ಆರ್ ಯು ರೆಡಿ ಟು ಆನ್ಸರ್ ದೀಸ್ ಆಲ್ ಕ್ವಶನ್ಸ್? ಓಕೆ, ಫಸ್ಟ್ ಕ್ವಶನ್ ನೋಡೋಣ. ಓಕೆ, ಕ್ವಶನ್ಸ್ ನೋಡುವ. ಇಲ್ಲಿ ಫಸ್ಟ್ ನಾನು ಎಂಟ್ರಿ ಮಾಡ್ಕೊಂಡಿರೋದೇ ಏನು ಕೆಲಸ ಮಾಡ್ತೀರಾ ಅಂತ ಕೇಳಿದ್ದಾರೆ. ಅಂದರೆ ಎಲ್ಲ ವ್ಲಾಗಲ್ಲೂ ಎಲ್ಲ ಒಂದು ಇದು ಬ್ಲಾಗಲ್ಲಿ ಮತ್ತು ಲೈವಲ್ಲೆಲ್ಲ ಇದೇ ಕ್ವಶನ್ಸ್ ರಿಪೀಟ್ ಕೇಳ್ತಾಯಿದ್ರು, ಏನು ಕೆಲಸ ಮಾಡ್ತೀರಾ ಅಂತ. ಬಟ್ ಇದೆಲ್ಲರಿಗೂ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ, ಏನು ಕೆಲಸ ಮಾಡ್ತಾರೆ ಇವರು, ಮನೇಲೇ ಇರ್ತಾರೆ ಹಂಗೆ ಅಂತ. ಬಟ್ ಇದನ್ನು ಲಾಸ್ಟಲ್ಲೇ ಆನ್ಸರ್ ಮಾಡ್ತೀವಿ. ಓಕೆನಾ ಗೈಸ್? ಸುಮ್ಮನೆ ಕ್ಯೂರಿಯಾಸಿಟಿ ಇರಲಿ ನಿಮಗೂ ಅಂತ ಅಷ್ಟೇ. ಲಾಸ್ಟಲ್ಲೇ ಆನ್ಸರ್ ಮಾಡ್ತೀವಿ ಕ್ವಶನ್ಗೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ನಿಮ್ಮದು ಯಾವ ಊರು ಅಂತ ಕೇಳ್ತಿದ್ದಾರೆ. ಎಷ್ಟೊಂದು ಜನ ನಾವು ಲೈವಲ್ಲಿ ಕೂಡ ಹೇಳಿದ್ದೀವಿ ಯಾವ ಊರು ಏನು ಅಂತ. ಬಟ್ ಹೊಸ ಸಬ್ಸ್ಕ್ರೈಬರ್ಸ್ ಬಂದಿರ್ತಾರಲ್ವ, ಅವರು ರಿಪೀಟಾಗಿ ಕೇಳ್ತಾ ಇರ್ತಾರೆ ಯಾವ ಊರು ಅಂತ. ಫೈನಲಿ ಹೇಳುವ. ನಮ್ಮದು ಊರು ಬಂದು, ನಾವು ಇರೋಂಥದ್ದು ತುಮಕೂರು. ಬಟ್ ನನ್ನ ಒಂದು ತವ್ರ ಮನೆ ಬಂದು ಮೈಸೂರು. ಬಟ್ ಇವಾಗ ಸದ್ಯದ ಮಟ್ಟಿಗೆ ನಾನು ಸ್ಟೇ ಆಗಿರೋಂಥ ಊರನ್ನೇ ನಾನು ಹೇಳಬೇಕಾಗಿರೋದ್ರಿಂದ ನಾನು ತುಮಕೂರನ್ನೇ ನಾನು ಚೂಸ್ ಮಾಡ್ಕೊಂಡು ನಿಮ್ಮ ಮುಂದೆ ನಾನು ಹೇಳ್ತಾ ಇರೋಂಥದ್ದು. ತುಮಕೂರಲ್ಲಿ ಇರೋವಂಥದ್ದು ನಾವು. ನಿಮ್ಮ ಒಂದು ದೊಡ್ಡ ಒಂದು ಕ್ವಶನ್ಗೆ ನನ್ನ ಒಂದು ಪುಟ್ಟದಾದ ಆನ್ಸರ್ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ಓಕೆ, ನೆಕ್ಸ್ಟ್ ಎಲ್ಲರೂ ಕಾಮನ್ ಆಗಿ ಕೇಳ್ತಾ ಇರ್ತಾರೆ ಕ್ವಶನ್ಸು. ಅಂದರೆ ಎಲ್ಲರೂ ಅದರಲ್ಲಿ ಲೈವಲ್ಲಿ ಮತ್ತು ಬ್ಲಾಗಲ್ಲೆಲ್ಲ ಕಮೆಂಟ್ ಮಾಡ್ತಿರ್ತಾರೆ. ಮತ್ತು ಎಷ್ಟೋ ಜನಕ್ಕೆ ಮನಸ್ಸಲ್ಲೂ ಕೂಡ ಇದು ಕುಂತಿರುತ್ತೆ, ಏನೇ ಹಿಂಗೆ ಏನು ಅಂತ. ಅದು ಏನು ಕ್ವಶನ್ ಅಂದರೆ, ನಾನು ಮಗಳ ಇಲ್ಲ ತಂಗಿನ ಅಂತ ಮಮ್ಮಿಗೆ. ಅದೆಲ್ಲರೂ ಕ್ವಶನ್ಸ್ ಇದ್ದೇ ಇರುತ್ತೆ. ಅದು ಇಲ್ಲಷ್ಟೇ ಮೊಬೈಲಲ್ಲಿ ಅಷ್ಟೇ ಬಂದಿರೋದಂಥದ್ದಲ್ಲ. ನಾನು ನನ್ನ ಮಗಳು ಒಂದು ಹೋಟ್ಲಿಗೆ ಹೋದ್ರು, ಎಲ್ಲಾದರೂ ಇಲ್ಲಿಂದ ನನ್ನ ತವ್ರ ಮನೆಗೆ ಹೋಗ್ತಾ ನಾನು ಬಸ್ಸಲ್ಲಿ ಹೋಗುವಾಗೂ ಕೂಡ ನನ್ನ ಮಗಳು ಹೊಸ್ದಾಗಿ ನೋಡಿರೋರಂತ ಎಲ್ಲರೂ ಕೂಡ ಕೇಳೋಂಥದ್ದು ನಿಮ್ಮ ತಂಗಿನ ಆ ಥರ ಕೇಳ್ತಾರೆ. ಖಂಡಿತ ಅವಳು ನನ್ನ ತಂಗಿ ಅಲ್ಲ, ನನ್ನ ಹೊಟ್ಟೆ ಒಳಗೆ ಹುಟ್ಟಿದ್ದಂಥ ಒಂದು ಹೂವು, ಗುಲಾಬಿ ಹೂವು ಇದು.
ಓಕೆ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿದಂಥ ಗುಲಾಬಿ ರೋಸ್ ಇದು. ನನ್ನ ಮಗಳೇ ಇವಳು, ಯಾರು ಅಲ್ಲ, ನನ್ನ ಮಗಳು, ನನ್ನ ಸ್ವಂತ ಮಗಳು. ಥ್ಯಾಂಕ್ ಯು ರೋಸ್ ಅಂತ ನನ್ನೆಲ್ಲ ಹೇಳಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಮಾಮಿ. ನೆಕ್ಸ್ಟ್ ಕ್ವಶನ್ ನೋಡುವ. ನಿಮಗೆ ಯಾವ ಮೂವಿ ಇಷ್ಟ ಅಂತ ಕೇಳ್ತಿದ್ದಾರೆ. ನನಗೆ ಬಂದು ಮೂವೀಸಲ್ಲಿ ನನಗೆ ಮೂವೀಸಲ್ಲಿ ಆಲ್ಮೋಸ್ಟ್ ಎಲ್ಲ ಮೂವೀಸಲ್ಲಿ ಟೋಟಲ್ ಹೇಳಬೇಕು ಅಂದರೆ ನನಗೆ ಕಾಮಿಡಿ ಮೂವೀಸ್ ಇಷ್ಟ ಆಗುತ್ತೆ. ಅದರಲ್ಲಿ ಫಟ್ ಅಂತ ನನಗೆ ಜ್ಞಾಪಕ ಬರೋಂಥದ್ದು ಮೂವಿ ಅಂತಂದರೆ ಫಸ್ಟ್ ರ್ಯಾಂಕ್ ರಾಜು ಮೂವಿ ನನಗೆ ತುಂಬ ಇಷ್ಟ. ಇತ್ತೀಚಿನ ಒಂದು ದಿನಗಳಲ್ಲಿ ಅದನ್ನು ಹೋಲಿಸಿದರೆ ಫಸ್ಟ್ ರ್ಯಾಂಕ್ ರಾಜು ಮೂವಿ ಇಷ್ಟ ಆಗುತ್ತೆ. ಅದು ಬಂದು ಫಸ್ಟ್ ರ್ಯಾಂಕ್ ರಾಜು ಮೂವಿ ನೀವೇನು ಅದನ್ನು ಚೂಸ್ ಮಾಡಿದ್ದೀರಲ್ಲ ಅಂತ ನೀವು ಯೋಚನೆ ಮಾಡೋದಾದರೆ, ಅವು ಅಲ್ಲಿ ನಡೆದಿರೋಂಥ ಒಂದು ಘಟನೆಗೂ ನಮ್ಮ ಲೈಫಲ್ಲಿ ನಡೆದಿರೋಂಥ ಒಂದು ಘಟನೆಗಳಿಗೂ ಒಂದು ಲಿಂಕ್ ಥರ, ಏನಂದರೆ ನಾವು ಕೂಡ ಅಂಥ ಒಂದು ಸನ್ನಿವೇಶಗಳನ್ನ ದಾಟಿ ಬಂದಿದ್ದೀನಿ. ಅದನ್ನೆಲ್ಲ ನೆನೆಸ್ಕೊಂಡು ಮತ್ತು ಫನ್ನಿ ಆಗಿರುತ್ತೆ. ಹೌದಾ, ಈ ಥರ ಸಾಫ್ಟ್ ಆಗಿದ್ರೆ ಈ ಥರ ತಿಳ್ಕೊಂತಿದ್ರ ನಾವು ಹಂಗಿದ್ವಲ್ಲ ಅನ್ನೋ ಒಂದು ಮೆಮೊರಿ ನನಗೆ ಅದು ಯಾವಾಗಲೂ ನನಗೆ ಅದು ಮೆಮೊರೇಬಲ್ ಆಗಿ ಉಳ್ಕೊಂಡ್ರಂಥದ್ದು ಒಂದು ಮೂವಿ ತುಂಬಾ ಇಷ್ಟ. ಅಂತಂದರೆ ನನಗೆ ಇದಕ್ಕಿಂತ ಜಾಸ್ತಿ ಇಷ್ಟ ಆಗಿರೋಂಥ ಕಾಮಿಡಿ ಮೂವಿ ಇದ್ರೂ ಕೂಡ ನಾನು ಹೇಳೋಂಥದ್ದೇ ಫಸ್ಟ್ ರ್ಯಾಂಕ್ ರಾಜು ಮೂವಿ ಇಷ್ಟಪಡ್ತೀನಿ. ಏನಕ್ಕೆ ಅಂತಂದರೆ ನನಗೂ ಕೂಡ ಅಷ್ಟೊಂದು ನಾಲೆಡ್ಜ್ ಅಂತಂದರೆ ಜನರಲ್ ನಾಲೆಡ್ಜು ನನಗೂ ಕೂಡ ಅಷ್ಟೊಂದು ಇರಲಿಲ್ಲ. ಹೆಂಗೆ ಏನು ಅಂತಂದರೆ ಹೆಂಗೆ ಅಂತಂದರೆ ಈಗ ಒಂದು ಟೊಮೊಟೊ ಹಾಕ್ಬಿಟ್ಟು ಅದ್ರ ಮೇಲೆ ತೆಂಗಿನಕಾಯಿ ಹಾಕಿದರೆ ಆ ಟೊಮೊಟೊ ಹಾಳಾಗುತ್ತೆ ಅನ್ನೋದು ಕೂಡ ಫಸ್ಟ್ ರ್ಯಾಂಕ್ ರಾಜುವಲ್ಲಿ ಗೊತ್ತಿರೋದಿಲ್ಲ. ಆ ಥರ ನಾನು ಕೂಡ ಇದ್ದಿದ್ದು. ನನಗೆ ಏನಂತಂದರೆ ನನ್ನ ಮಗಳು ಹುಟ್ಟಿದ ಮೇಲೂ ಕೂಡ ಅದೇ ಥರನೇ ನಾನು ಒಂದು ಅಷ್ಟು ಸುಖವಾಗಿ ಬೆಳೆದಿದ್ದೆ ಅಂತಲೇ ಹೇಳ್ಬೋದು. ಅಂಥ ಒಂದು ಪ್ರಪಂಚದೊಳಗೆ ಏನು ಹೇಳ್ತಾರೆ, ಅಷ್ಟೊಂದು ಏನು ಹೇಳ್ಬೇಕಂತ ಗೊತ್ತಲ್ಲ, ಮುಗ್ದೆ ಥರ ಬೆಳೆದಿದ್ದಂಥಳು ನಾನು. ಹಾಗಾಗಿ ನನಗೆ ಆ ಒಂದು ಮೂವಿನ ನೋಡಿಬಿಟ್ರೆ ನನಗೆ ಎಷ್ಟೊಂದು ನನ್ನ ಲೈಫಲ್ಲಿ ನಡೆದಿರೋಂಥದ್ದು ಆ ಥರ ಏನು ಗೊತ್ತಿಲ್ಲದಲೇ ಪ್ರಪಂಚದ ಒಂದು ಜನರಲ್ ನಾಲೆಡ್ಜ್ ಇಲ್ದಲೇ ಬೆಳೆದಿದ್ವಲ್ಲ ಅಂತ ಅನ್ಸುತ್ತೆ. ಇವಾಗ ಅಂದರೆ ಅದೆಲ್ಲ ಚಿಟಿಕೆ ಹೊಡೆಯೋಷ್ಟು ನಾವು ಅದ್ರ ಪಂಟ್ರಾಗಿದ್ದೀವಿ ಅಂತಲೇ ಹೇಳ್ಬೋದು. ಇನ್ನೊಬ್ರಿಗೆ ಪಾಠ ಕಲಿಸ್ಕೊಡೋಷ್ಟು ಪಂಟ್ರಾಗಿದ್ದೀವಿ ಅಂತ ಹೇಳೋದು. ಬಟ್ ಆದರೆ ಹೇಳೋದು ಕುಚ್ಕೊಂತ ಇಲ್ಲ ಹಾಗಂತ ನಾನು ಆ ಥರ ಸುಖವಾಗಿ ಬೆಳೆದಿರ್ತಾರೆ ಎಲ್ರಿಗೂ ಕೂಡ. ಹುಟ್ಟಿದ ತಕ್ಷಣ ಎಲ್ಲರೂ ಕಲ್ತಿರೋದಿಲ್ಲ. ಅದೇ ಥರ ಜನಗಳ ಜೊತೆ ಬೆರೆಯಾಗಿ ಬಿಡದೆ ಹೋದ್ರೂ ಕೂಡ ಮಕ್ಕಳು ಅದೇ ಥರ ಆಗ್ತಾರೆ ಅನ್ನೋದಕ್ಕೆ ಅದು ಒಂದು ಉದಾಹರಣೆ. ನಾನು ಕೂಡ ಹಾಗೇನೆ ಮನೇಲಿ ನನ್ನನ್ನು ಸಾಕಿದ್ರು. ಅಷ್ಟೊಂದು ನನ್ನ ಹೊರಗಡೆ ಜಾಸ್ತಿ ಇದರಲ್ಲಿ ಅಂದರೆ ಅಷ್ಟು ಸುಖವಾಗಿ ಸಾಕಿದ ಮಕ್ಕಳಿಗೆ ಹಾಗೆ ಅನಿಸುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಅದಕ್ಕೆ ನನಗೆ ಆ ಒಂದು ಮೂವಿ ಇಷ್ಟ ಆಗುತ್ತೆ. ಅದ್ರ ಕಾಮಿಡಿ ಜಾಸ್ತಿ ಇದೆ, ಅದಕ್ಕೆ ಇಷ್ಟ ಆಗುತ್ತೆ. ಓಕೆ, ನನಗೇನೋ ಫಸ್ಟ್ ರ್ಯಾಂಕ್ ರಾಜು ಮೂವಿ ಇಷ್ಟ ಅಂತ ನಾನು ಹೇಳಿದೆ ಅಲ್ವಾ. ಇವಾಗ ನನ್ನ ಮಗಳಿಗೆ ಯಾವುದು ಇಷ್ಟ ಅಂತ ಕೇಳಲ್ಲ. ನಿಂಗೆ ಯಾವ ಮೂವಿ ಇಷ್ಟ? ನನಗೆ ಯಾವ ಮೂವಿ ಅಂತ ಅಂದರೆ ನಾನು ತುಂಬ ಓಲ್ಡ್ ಮೂವೀಸ್ನ ಇಷ್ಟಪಡ್ತೀನಿ. ಅಂದರೆ ಓಲ್ಡ್ ಮೂವೀಸ್ ಅಂದರೆ ರಾಜ್ಕುಮಾರ್, ಅಂಬರೀಷ್ ಮತ್ತು ವಿಷ್ಣುವರ್ಧನ್ ಆ ಥರ ಇರ್ತಾರಲ್ಲ, ಎಸ್ ನಾರಾಯಣ್ ಸರ್, ಆ ಥರದ್ದೆಲ್ಲ ಮೂವೀಸು 90s ಕಿಡ್ಸ್ ಥರ ನೋಡ್ತಿದ್ರಲ್ಲ, ಆ ಥರ ಮೂವಿ ಇಷ್ಟ ಆಗುತ್ತೆ. ಅದರಲ್ಲಿ ಫುಲ್ ಫೇವ್ರೇಟ್ ಒಂಥರ ಮನಸ್ಸಿಗೆ ಮುಟ್ಟಿದಂಥ ಒಂದು ಮೂವಿ ಅಂತಂದರೆ ನಂಗೆ ಇಷ್ಟ ಆಗಿದ್ದು ಅಂತಂದರೆ ನನ್ನವಳು ಮೂವಿ. ನನಗೆ ಗೊತ್ತಿಲ್ಲ ನನಗೆ ಇಷ್ಟ ಮೂವಿ ಅಂತ. ಅದಿಷ್ಟ ನಿಮಗೆ? ಅದೇ ನನಗೆ ನನ್ನವಳು ಮೂವಿ ಅನ್ನೋ ಒಂದು ಮೂವಿ ಇಷ್ಟ. ಅಲ್ಲಿ ಎಸ್ ನಾರಾಯಣ್ ಸರ್ ಅವ್ರದ್ದು ಒಂಥರ ಇಷ್ಟ ಆಗುತ್ತೆ ಆ ಮೂವಿ. ಒಂಥರ ಚೆನ್ನಾಗಿ ಸ್ಟೋರಿ ಇರ್ಬೋದು, ಅವ್ರ ಆ್ಯಕ್ಟಿಂಗು, ಮೂವಿಲಿ ಅವ್ರು ಕೊಟ್ಟಿರೋಂಥ ಒಂದು ಮೆಸೇಜು ಎಲ್ಲ ಒಂಥರ ಏನೋ ಒಂಥರ ಹಾರ್ಟ್ ಟಚಿಂಗ್ ಆಗೋ ಥರ ಇತ್ತು. ಸೊ ಆ ಮೂವಿ ನನಗೆ ಇಷ್ಟ. ಸೊ ಅಷ್ಟೇ. ಮತ್ತು ಇನ್ನೊಬ್ಬರು ಕ್ವಶನ್ಸ್ ಕೇಳಿದ್ದಾರೆ, ಏನಂದರೆ ನಿಮಗೆ ಯಾವ ಹೀರೋ ಇಷ್ಟ ಅಂತ. ಯಾರಿಗೆ? ಇಬ್ರಿಗೂ ನಿನಗೆ ಹೇಳು ಫಸ್ಟ್. ನನಗೆ ಬಂದು ಹೀರೋ ಬಂದು ನನಗೆ ಹೀರೋ ಅಂತಂದರೆ ಗಣೇಶ್ ಇಷ್ಟ. ನನಗೆ ಯಾವ ಗಣೇಶ್ ಅಂತಂದರೆ ಚೆಲುವಿನ ಚಿತ್ರದ ಒಂದು ಗೋಲ್ಡನ್ ಸ್ಟಾರ್ ಗಣೇಶ್ ಇದಾರಲ್ಲ, ಈ ಹೀರೋದಲ್ಲಿ ಗಣೇಶ್ ಹೀರೋ ಇಷ್ಟ ಆಗ್ತಾರೆ ನನಗೆ. ಅವ್ರ ಆ್ಯಕ್ಟಿಂಗು, ಅವ್ರ ಮುಗ್ಧತನ, ಸ್ಮೈಲು, ಅವ್ರು ಮಾತಾಡೋದು, ಅವ್ರ ಮುಖ ನೋಡ್ಬಿಟ್ರೆ ನಗುನೇ ಬರುತ್ತೆ ವಿನೋ ಕೋಪ ಮಾಡ್ಕೊಂಡ್ರು ಕೋಪನೇ ಬರಲ್ಲ, ಆ ಥರ ಇದೆ. ಅದಕ್ಕೋಸ್ಕರ ನನಗೆ ಗಣೇಶ್ ಇಷ್ಟ ಆಗ್ತಾರೆ. ಓಕೆ, ನಿನಗೆ? ನನಗೆ ಅಂದರೆ ಎಸ್ ನಾರಾಯಣ್ ಸರ್ ಅವ್ರು ಇಷ್ಟ. ಅವ್ರ ಮೂವೀಸ್ ಎಲ್ಲ ಮೂವೀಸು ನನಗೆ ಇಷ್ಟ. ಬಟ್ ಈ ಜನ್ರೇಷನ್ ಈಗ ನನಗೆ ಇಷ್ಟ ಅವ್ರ ಜೊತೆಗೆ ಇನ್ನೊಬ್ರು ಯಾರು ಇಷ್ಟ ಅಂತ ಅಂದರೆ ಯಶ್ ಮತ್ತು ರಾಧಿಕಾ ಪಂಡಿತ್. ಅವ್ರ ಪೇರು ಮತ್ತು ಅವ್ರ ಮೂವೀಸ್ ಎಲ್ಲದೂ ಇಷ್ಟ ಆಗುತ್ತೆ. ಒಂದು ಕ್ಯೂಟ್ ಆಗಿ ಚೆನ್ನಾಗಿದೆ. ಒಂದು ಹೊಂದಾಣಿಕೆಯಿಂದ ಹೇಗಿದ್ದಾರೆ ಅಲ್ವಾ, ಉದಾಹರಣೆ ಆಗಿದ್ದಾರೆ. ಒಂದು ಒಳ್ಳೆ ಈಗಿನ ಜನ್ರೇಷನಲ್ಲಿ ಮುಂದೆ ಮದುವೆ ಆಗ್ತಿರೋ ಅಂಥವ್ರಿಗೆ, ರಿಲೇಷನ್ಶಿಪ್ಪಲ್ಲಿ ಇರೋವಂಥವ್ರಿಗೆಲ್ಲ ಒಂಥರ ಮಾರಲ್ ಆಗಿರ್ತಾರೆ ಅಲ್ವಾ, ಅವ್ರ ಥರ ಇದ್ದು ಆ ಥರ ಇರಬೇಕು. ಒಂದು
ಪೇರ್ ಆಗಿ ಅನ್ನೋ ಒಂದು ಎಲ್ಲರಿಗೂ ಆಸೆ ಬರುತ್ತಲ್ಲ ಆ ಥರ ಇದ್ದಾರೆ ಆದರ್ಶವಾಗಿ. ಸೊ ಅವರಿಬ್ಬರು ಇಷ್ಟ ಆಗ್ತಾರೆ. ಎಸ್ ನಾರಾಯಣ್ ಸರ್ ಮತ್ತು ಯಶ್ ಅವರು, ರಾಧಿಕಾ ಪಂಡಿತ್. ಎಸ್ ನಾರಾಯಣ ಹೀರೋದಲ್ಲಿ ಹೀರೋದಲ್ಲಿ ಎಸ್ ನಾರಾಯಣ ಅವ್ರ ಮೂವೀಸ್ ಎಲ್ಲನೂ ಇಷ್ಟ ಆಗುತ್ತೆ. ಓಲ್ಡಲ್ಲಿ ನ್ಯೂ ಅಲ್ಲಿ ಯಶ್ ಅವರು. ಹಾಗೆ ಹೀರೋಯಿನ್ ಕೂಡ ಕೇಳಿದ್ರು, ನಾನು ಹೇಳ್ಬಿಟ್ಟಿನಿ ರಾಧಿಕಾ ಪಂಡಿತ್ ಅಂತ. ನಿನಗೆ ಹೀರೋಯಿನ್ ಯಾರು ಇಷ್ಟ? ನಂಗೆ ಹೀರೋಯಿನ್ ಅಂತ ಯಾರು ಇಷ್ಟ ಇಲ್ಲ. ಯಾಕೆ? ಹೀರೋಯಿನ್ ಅಂತಂದರೆ ಹೀರೋಯಿನ್ ಸಮಂತ ಇಷ್ಟ ಆಗ್ತಾರೆ. ನಮ್ಮ ಒಂದು ಕರ್ನಾಟಕದವ್ರು ಬಿಟ್ಟು ಬೇರೆ ಬಾರ್ಡರ್ದೇ ಹೇಳ್ತಿದ್ದೀರಾ ಅಂತಲ್ಲ, ನನಗೆ ಸಮಂತ ಹೀರೋಯಿನ್ ಇಷ್ಟ ಆಗೋದು. ಹೀರೋಯಿನ್ ಕೇಳಿದರೆ ಸಮಂತ ಇಷ್ಟ ಆಗ್ತಾರೆ. ಬಟ್ ಮಮ್ಮಿ ನೀನು ನನಗೆ ಸುಳ್ಳು ಹೇಳಿದ್ಯಲ್ಲ. ಏನು? ನನಗೆ ಮುಂಚೆ ಯಾವ ಹೀರೋ ಇಷ್ಟ ಅಂತ ನಾನು ಸುಮ್ಮನೆ ಕ್ಯಾಶುಯಲಾಗಿ ಕೇಳ್ತಿದ್ದಾಗ ನಾನು ಏನು ಹೇಳ್ತಿದ್ದೆ ಗೊತ್ತಾ? ಏನು ಹೇಳ್ತಿದ್ದೆ ಹೇಳು? ಯಾರೋ ನೇಮ್ ಹೇಳ್ತಾ ಇದ್ರು. ಯಾರು? ಸುದೀಪ್ ಯಾವಾಗ ಹೇಳಿದ್ದೆ ನೀನು? ಅಲ್ಲೂ ಮತ್ತೆ ಇವಾಗ ಗಣೇಶ್ ಅಂತ ಹೇಳಿದ. ಗಣೇಶ್ ಇಷ್ಟಪಡು. ನನಗೆ ಗಣೇಶ್ ಇಷ್ಟ, ಬಟ್ ಆದ್ರೆ ಈ ನಮ್ಮ ಒಂದು ಕರ್ನಾಟಕದಲ್ಲಿ ಹೋಲ್ಸ್ಕೊಂಡ್ರೆ ಗಣೇಶ್ ಇಷ್ಟ. ಅದರಲ್ಲಿ ಹೀರೋಯಿನ್ ಅಂತಂದ್ರೆ ನನಗೆ ಹೀರೋಯಿನ್ ಅಂತಂದ್ರೆ ತಟಕ್ ಅಂತ ಯಾವುದು ಬರ್ತಾ ಇಲ್ಲ. ಹಾಗಾಗಿ ಹೀರೋಯಿನ್ ಅಂತ ಹೆಸರು ತಗೊಂಡಾಗ ನನಗೆ ಸಮಂತ ಅಂತಂದ್ರೆ ಜಾಸ್ತಿ ಸಮಂತ ನಾವು ಏನೇ ಬಂದ್ರು ಪಾಪ ಒಂದ್ ಕಡೆಗೆ ಸೆಂಟಿಮೆಂಟು ಕೂಡ ನನಗೆ ಅವ್ರ ಕಡೆಗೆ. ಯಾಕಂದ್ರೆ ಚಿಕ್ಕ ವಯಸ್ಸಿಗೆ ಹಿಂಗೆಲ್ಲ ಆಗೋಯ್ತಲ್ಲ ಅವರಿಗೆ, ಅದೊಂದು ಸೆಂಟಿಮೆಂಟ್ ಇದೆ ನನಗೆ. ಅವ್ರ ಕಡೆ ಸ್ವಲ್ಪ ಜಾಸ್ತಿ ಇಷ್ಟ ಪ್ರೀತಿನೂ ಬರುತ್ತೆ. ಹಾಗಾಗಿ ಅವ್ರನ್ನ ಚೂಸ್ ಮಾಡ್ಕೊಂಡು ಯಾರು ಇಲ್ಲ ಅಂತ ಹೇಳೋದಕ್ಕಿಂತ ಇದರೆಲ್ಲ ಒಂದು ಈ ಕರ್ನಾಟಕ ಬಿಟ್ಟು ಆದ್ರೂ ಕೂಡ ಹೀರೋಯಿನ್ ಅಂತ ಒಬ್ರು ಇದ್ದಾರೆ ಅಂತ ನಾನು ಅವ್ರನ್ನ ಚೂಸ್ ಮಾಡ್ಕೊಂಡೆ. ಬಟ್ ಆದರೆ ನಂಗೆ ಅಲ್ಲು ಅರ್ಜುನ್ ಕೂಡ ಇಷ್ಟ, ಗಣೇಶ್ ಇಷ್ಟ. ನಮ್ಮ ಕರ್ನಾಟಕದಲ್ಲಿ ಗಣೇಶ್ ಇಷ್ಟ. ನೆಕ್ಸ್ಟು ತೆಲುಗು ಅಂತ ಹೋದರೆ ಅಲ್ಲು ಅರ್ಜುನ್ ಇಷ್ಟ ಆಗ್ತಾರೆ. ಅವ್ರದ್ದು ಮೂವಿ ಒಂದು ಇದೆ ಅಲ್ಲ, ಅವ್ರ ಹೆಸರು ಏನಪ್ಪ ಗೊತ್ತಿಲ್ಲ, ಅಂದ್ರೆ ಮೂವಿ ನೇಮ್ ಗೊತ್ತಿಲ್ಲ. ಒಂದು ಸನ್ಯಾಸಿ ಇರುತ್ತೆ. ಎಷ್ಟು ಒಂದು 50ರಿಂದ 100,000 ನೋಡ್ಬಿಟ್ಟಿದ್ದು ನಾನು. ರಿಪೀಟ್ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೀವಿ ಅದನ್ನ ನೋಡೋದು. ದಿನ ನೋಡ್ತಾ ಇದ್ದೀನಿ. ಐತಪ್ಪ ನನಗೆ ನೇಮ್ ಅದು ಈ ತೆಲುಗಲ್ಲಿ ಐತಲ್ಲ, ಹೇಳಕ್ ಬರಲ್ಲ. ಆ ಮೂವಿ ಇಷ್ಟ. ಸನ್ಯಾಸಿದಿರುತ್ತೆ. ಸನ್ಯಾಸಿ ಅನ್ಸಿಕಾ ಅಗರ್ವಾಲ್. ಅನ್ಸಿಕಾ ಅಂತ ನೇಮು, ಹೀರೋಯಿನ್ ನೇಮ್ ಚೆನ್ನಾಗಿದೆ. ಕಾಮಿಡಿ ಬಿಂದಾಸ್ ಮೂವಿ ಇರೋ ಹೀರೋಯಿನ್ ಜೊತೆಗೆ ಅಲ್ಲು ಅರ್ಜುನ್ ಮಾಡೋದು ತುಂಬಾ ಚೆನ್ನಾಗಿದೆ. ಅದು 2018ರಲ್ಲಿ 2008 ಆ ರೇಂಜಲ್ಲಿ ತೆಗೆದ್ರಂತ ಮೂವಿ. ಅದು 8-7 ಆ ರೇಂಜಲ್ಲಿ ತೆಗೆದು ಸಾಕಾಗಿದೆ ಮೂವಿ. ಅದು ರಿಪೀಟ್ ನೋಡ್ತಾ ಇರ್ತೀವಿ. ಟೈಮ್ ಇಲ್ಲ ಅಷ್ಟೇ ನೋಡೋದಕ್ಕೆ. ಹಾಡುಗಳು ಸೂಪರ್ ಇದಾವೆ. ಓಕೆ ಗಾಯ್ಸ್, ನೆಕ್ಸ್ಟ್ ಕ್ವಶನ್ಗೆ ಜಂಪ್ ಆಗುವ. ಏಜ್ ಕೇಳ್ತಾ ಇದ್ದಾರೆ. ಯಾರ್ದು? ನಿಂದು. ಹೌದಾ? ನನ್ನ ಏಜ್ ಹೇಳಲೇಬೇಕಾ ಫ್ರೆಂಡ್ಸ್? ನನ್ನ ಏಜ್ ಬಂದು 30+ 40 ಒಳಗಡೆ ಅಂತ ಅನ್ಕೋಬೋದು. ಹೆಣ್ಮಕ್ಳು ಏಜ್ ಹೇಳಬಾರ್ದು ಅಂತ ಹೇಳ್ತಾರೆ, ಹಾಗಾಗಿ ನಾನು ಪರ್ಫೆಕ್ಟಾಗಿ ಹೇಳ್ತಾ ಇಲ್ಲ. 30+ ಆಗಿದೆ, 40ಇಂದ ಒಳಗಡೆನೇ ಇದೆ. ಓಕೆನಾ? ಅದೊಂದು ಹೇಳ್ಬಲ್ಲೆ. ನಮಗೂ ಕೂಡ ಅಷ್ಟೊಂದು ಪರ್ಫೆಕ್ಟಾಗಿ ಹೇಳೋದಕ್ಕೆ ಇಷ್ಟ ಇಲ್ಲ ಅನ್ನೋದು ಒಂದು. ಜೊತೆಗೆ ಯಾರೋ ಹೆಣ್ಮಕ್ಳದ್ದು ಏಜ್ ಪರ್ಫೆಕ್ಟಾಗಿ ಹೇಳೋದಿಲ್ಲ ಅಲ್ವಾ? ಗಾದೆ ಮಾತೇ ಇದೆ. ಗಾದೆ ಮಾತು ಇಲ್ಲ ವಾಡಿಕೆನೂ ಇದೆ. ಗಂಡು ಮಕ್ಳದ್ದು ಸಂಬಳ ಕೇಳಬಾರ್ದು, ಹೆಣ್ಮಕ್ಳು ಏಜ್ ಕೇಳಬಾರ್ದು ಅಂತ. ಸೊ ಆ ಪಾಲಿಸಿನ ಮಮ್ಮಿ ಫಾಲೋ ಮಾಡ್ತಿದ್ದಾರೆ. ಎಲ್ಲರೂ ಕೂಡ ಫಾಲೋ ಮಾಡ್ತಾರೆ. ನಿಮಗಂತೂ ಕ್ಲೂ ಕೊಟ್ಟಿದ್ದೀನಿ, ಅಷ್ಟರೊಳಗಂತ ಇದ್ದೀನಿ ನಾನು. ಆ ಒಂದು 10 years ಒಳಗಡೆನೇ ಇದ್ದೀನಿ. 30+ ಹಾಗೆ 40 ಇನ್ನೊಳಗಡೆ. ಇದ್ರಲ್ಲಿ ನೀವು ಎಷ್ಟರ ಅನ್ಕೋಬೋದು. ನಿಮಗೆ ನಾನು ನೋಡ್ರಿ ಯಾವ ಒಂದು ಏಜಲ್ಲಿ ಕಾಣ್ತೀನಿ ಅಂತ ನೀವು ಅನ್ಕೋಬೋದು. ಕಮೆಂಟ್ ಮಾಡಿ ಗಾಯ್ಸ್, ಮಮ್ಮಿಗೆ ಒಂದು ಎಷ್ಟು ಏಜ್ ಆಗಿರೋ ಥರ ಕಾಣ್ತಾರೆ ಅಂತ ಕಮೆಂಟ್ ಮಾಡಿ. ಓಕೆನಾ? ಓಕೆ ನೆಕ್ಸ್ಟ್ ಕ್ವಶನ್ ನೋಡುವ. ನಿಮ್ಮ ತವರು ಮನೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ನನ್ನ ತವರು ಮನೆ ಬಂದು ಮೈಸೂರು. ನನ್ನ ತವರು ಮೈಸೂರು. ಮತ್ತು ಜೊತೆಗೆ ಅವರು ಕೂಡ ಇದರ ಜೊತೆಗೆ ಇನ್ನೊಂದು ಕ್ವಶನು, ನಿಮ್ಮ ತವರು ಮನೆಯವ್ರನ್ನು ವ್ಲಾಗಲ್ಲಿ ತೋರಿಸ್ತಿ ನಮಗೆ ಅಂತ ಕೇಳ್ತಾ ಇದ್ದಾರೆ. ನನ್ನ ತವ್ರ ಮನೆಯವ್ರನ್ನ ವ್ಲಾಗಲ್ಲಿ ತೋರಿಸೋದಕ್ಕೆ, ಅವ್ರಿಗೆ ವ್ಲಾಗಲ್ಲಿ ಬರೋದಕ್ಕೆ ಇಷ್ಟ ಇಲ್ಲ. ಒಂದು ಇಷ್ಟ ಇಲ್ಲದೆ ಇರುವಾಗ ನಾವು ಕದ್ದು ಮುಚ್ಚಿನೂ ನಾವು ಆ ಥರ ಅವ್ರನ್ನ ಕ್ಯಾಪ್ಚರ್ ಮಾಡಿ ತೋರಿಸೋದು ಅಷ್ಟಾಗಿ ಸರಿ ಕಾಣೋದಿಲ್ಲ. ಅಲ್ಲಿಗೂ ಪ್ರೀವಿಯಸ್ ಬ್ಲಾಗಲ್ಲಿ ನಮ್ಮ ಅಪ್ಪಾಜಿ ಒಂದು ಇದರಲ್ಲಿ ನಮ್ಮ ಅಪ್ಪಾಜಿ ಇದೇನೋ ಡೆತ್ ಆಗಿ ಎಷ್ಟು ತಿಂಗಳಿಗೆ 6 monthsಗೇನಲ್ಲ 6 ತಿಂಗಳಿಗೇನೋ ಒಂದು ಕಾರ್ಯ ಮಾಡ್ತಾರೆ. ಸುಮಾರು ಅವರು ಡೆತ್ ಆಗಿ ಸ್ವಲ್ಪ ದಿನಕ್ಕೆ ಒಂದು ಕಾರ್ಯ ಅಂತ ಮಾಡ್ತಾರೆ. ಅದನ್ನ ಶ್ರೀರಂಗಪಟ್ಟಣದಲ್ಲಿ ಮಾಡಿದ್ದು. ಅವಾಗ ನಮ್ಮ ಅಣ್ಣ ಪಿತೃಪಕ್ಷ ಅನ್ನೋ ಒಂದು ವ್ಲಾಗಲ್ಲಿ ನಾನು ನಮ್ಮ ಅಣ್ಣರನ್ನ ಇಬ್ಬರನ್ನೂ ಕೂಡ ನನ್ನ ಒಂದು ಫ್ಯಾಮಿಲಿನ ನಾನು ತೋರಿಸಿದ್ದೀನಿ. ತವ್ರ ಮನೆ ಫ್ಯಾಮಿಲಿನ. ಅಷ್ಟಾಗಿ ಅವರು ಕ್ಯಾಮ್ರಾ ಮುಂದೆ ಬರೋದಕ್ಕೆ ಇಷ್ಟಪಡಲ್ಲ. ಅವ್ರಿಗೆ ಇಷ್ಟ ಇಲ್ಲದನ್ನ ನಾನು ಹೋಗಿ ಕ್ಯಾಪ್ಚರ್ ಮಾಡೋದಷ್ಟು ಚೆನ್ನಾಗಿರೋದಿಲ್ಲ. ಹಂಗಾಗಿ ನಾನು ಅವ್ರನ್ನ ನನ್ನ ವಿಡಿಯೋದಲ್ಲಿ ತೋರಿಸೋದಿಲ್ಲ.
ಅಲ್ಲೂ ಆ ಪಿತೃಪಕ್ಷದಲ್ಲಿ ಇದ್ದಾರೆ, ನೋಡ್ಬೋದು. ಅವ್ರ ಪ್ರೈವೇಸಿಗೂ ತೊಂದರೆ ಆದಂಗಾಗುತ್ತೆ ಅಲ್ವಾ ಅಂತ ಅಷ್ಟೇ. ಬಟ್ ಖಂಡಿತ ಮುಂದೊಂದು ದಿನ ಅವರು ನಮ್ಮ ಲೈವಲ್ಲಿ, ನಮ್ಮ ಒಂದು ವಿಡಿಯೋದಲ್ಲಿ, ವ್ಲಾಗಲ್ಲಿ ಬಂದರೆ ಖಂಡಿತ ನಿಮಗೆ ಏನೋ ಇಂಟ್ರೊಡ್ಯೂಸ್ ಮಾಡ್ತೀವಿ ಏನು ಅಂತ, ಓಕೆನಾ? ಬಟ್ ಇವಾಗ ಅವರು ಅನ್ಕಂಫರ್ಟಬಲ್ ಇದ್ದಾರೆ ಸ್ವಲ್ಪ ಕ್ಯಾಮ್ರಾ ಮುಂದೆ ಬರೋಕ್ಕೆ. ಸೊ ಅವ್ರ ಪ್ರೈವೇಸಿಗೆ ನಾವು ಕೂಡ ತೊಂದರೆ ಮಾಡೋದು ಬೇಡ ಅಂತ ಅಷ್ಟೇ. ಓಕೆ ಗೈಸ್, ನೆಕ್ಸ್ಟ್ ಕ್ವಶನ್. ನಿಮಗೆ ಫಿಲಮಲ್ಲಿ, ಸೀರಿಯಲ್ನಲ್ಲಿ ಚಾನ್ಸ್ ಸಿಕ್ಕರೆ ಹೋಗ್ತೀರಾ ಅಂತ? ಯಾರಿಗೆ? ನನಗೆ ಫಿಲಮಲ್ಲಿ ಮಾಡೋಂಥದ್ದು, ಈ ಧಾರಾವಾಹಿಯಲ್ಲಿ ಮಾಡೋಂಥದ್ದು ಖಂಡಿತ ಯಾರೂ ಇಲ್ಲ ಅಂತ ಹೇಳಲ್ಲ. ಆಬ್ವಿಯಸ್ಲಿ ನಾನು ಕೂಡ ಅಷ್ಟೇನೆ. ಬಟ್ ಆದರೆ ನಾನು ಫಿಲಮಲ್ಲಿ ಅಥವಾ ಅದನ್ನು ನಾನು ದೊಡ್ಡ ಇದರಲ್ಲಿ ಆಗಿ ನಾನು ಹಾರ್ಡಾಗಿನೂ ನಾನು ನಂಬೂ ಇಲ್ಲ ಅದು ಫಿಲಮಲ್ಲಿ ಅಥವಾ ಧಾರಾವಾಹಿನಲ್ಲಿ ಸಿಗುತ್ತೆ ಅಂತ. ಸಿಕ್ಕರೆ ಖಂಡಿತ ಹೋಗ್ತೀನಿ. ನಂಗೆ ಇಷ್ಟ, ನಂಗೆ ಆ್ಯಕ್ಟಿಂಗ್ ಮಾಡೋದಕ್ಕೆ ಇಷ್ಟ. ಇನ್ನೊಂದು ಆ್ಯಕ್ಟಿಂಗು ಅನ್ನೋದಕ್ಕಿಂತ ರಿಯಲಿ ನಾನು ಹೇಳಬೇಕು ಅಂತಂದರೆ ನೀವು ನಂಬ್ತಿರಲ್ಲ ಗೊತ್ತಿಲ್ಲ, ನಾನು ಇರೋದೇ ಹಿಂಗೆ, ನಾನು ಮಾತಾಡೋದೇ ಹಿಂಗೆ, ನಾನು ಇರೋದೇ ಹಿಂಗೆ. ಇನ್ನೂ ನಾನು ಓವರಾಗೆ ನಾನು ಮನೇಲಿ ಇರ್ತೀನಿ, ಬಟ್ ಆದರೆ ನಾನು ನಿಮಗೆ ಸ್ವಲ್ಪ ಮಾತ್ರ ಕ್ಲಿಪ್ಪಿಂಗ್ಸ್ ಹಾಕಿರ್ತೀನಿ. ನಾನು ಇರೋದೇ ಹಿಂಗೆ. ಬಟ್ ಜನಗಳಿಗೆ ಓವರ್ ಆ್ಯಕ್ಟಿಂಗ್ ಹಂಗೆ ಹಿಂಗೆ ಅಂತ ಹೇಳ್ತಾರೆ, ಗೊತ್ತಿಲ್ಲ. ಇವಾಗಿನ ಒಂದು ಜನ್ರೇಷನ್ ಹೆಂಗೆ ಹೋಗ್ತಿದೆಯೋ ಹಂಗೆ ಎಲ್ಲರೂ ಇರೋದು. ಕೆಲವರು ಸ್ವಲ್ಪ ಹಿಂದಿನ ಕಾಲದ್ದು ಗುಣ ಏನು ಓದ್ತಿರ್ತಾರಲ್ಲ, ಸ್ವಲ್ಪ ಸಂಪ್ರದಾಯ ಪ್ರಕಾರ ಇರೋಂಥವ್ರು ಯಾರೋ ಒಬ್ರು ಬಂದು ಒಂದು ಮಾತು ಹಾಕಿದ್ರು ಅಂದರೆ ಅದು ಎಲ್ಲರಿಗೂ ಸೇರಿ ಅವ್ರ ಕಡೆಯಿಂದ ಒಂದು ಮಾತು ಬಂದಂಗೆ ಆಗ್ಬಿಡುತ್ತೆ. ಖಂಡಿತ ನಾನು ಹೋಗೋದಕ್ಕೆ ಇಷ್ಟಪಡ್ತೀನಿ. ನಾನೇನು ಓವರ್ ಆ್ಯಕ್ಟಿಂಗ್ ಮಾಡ್ತಿಲ್ಲ, ನಾನು ಇರೋದು ಹಿಂಗೆ, ನಾನು ಇರೋ ರೀತಿ ಹಿಂಗಿತ್ತು, ಆ್ಯಕ್ಟಿಂಗ್ ಎಲ್ಲ ಬರುತ್ತೆ ಅಂತೇಳಿ ನಾನು ಯಾರನ್ನ ಚಾನ್ಸ್ ಕೊಟ್ಕೊಂಡ್ರೆ ಧಾರಾಳವಾಗಿ ಹೋಗ್ತೀನಿ ಫ್ರೆಂಡ್ಸ್. ನಾನು ಮಾಡೋದಕ್ಕೆ ಇಷ್ಟ. ಓಕೆ ಗೈಸ್, ನೆಕ್ಸ್ಟ್ ಕ್ವಶನ್ ನೋಡೋಣ. ನಿಮ್ಮದು, ನಿಮ್ಮ ಮಗಳದ್ದು ಎಜುಕೇಷನ್ ಏನು ಅಂತ ಕೇಳ್ತಾ ಇದ್ದಾರೆ. ನನ್ನ ಮಗಳ ಎಜುಕೇಷನ್ ಬಂದು ಅವಳ ಬಾಯಲ್ಲೇ ಕೇಳಿ. ಏನೇನು ಎಜುಕೇಷನ್? ನಂದು ಗೈಸ್ BCom ಕಂಪ್ಲೀಟ್ ಆಗಿದೆ. ಜೊತೆಗೆ ಅಲ್ಲಿಗೆ ಸ್ಟಾಪ್ ಮಾಡಿದ್ದೀನಿ. ಯಾಕೆ ಅಂತಲೂ ಕೇಳಿದ್ರು. ಇನ್ನೊಂದು ಕ್ವಶನ್ ಅದಕ್ಕೆ ಸಂಬಂಧಪಟ್ಟಂತೆ ಒಂದಿದೆ, ಹೇಳ್ತೀನಿ. ನಿಮ್ಮ ಮಗಳು ಕಾಲೇಜಿಗೆ ಯಾಕೆ ಹೋಗ್ತಿಲ್ಲ ಅಂತ. ಸೊ ಅದೇ BCom ಫೈನಲ್ ಇಯರ್ಗೆ ನಾನು ಸ್ಟಾಪ್ ಮಾಡಿದೆ. ಸ್ವಲ್ಪ ಫೈನಾನ್ಷಿಯಲಿ ಮತ್ತು ಫ್ಯಾಮಿಲಿಯಿಂದ ಸ್ವಲ್ಪ ಏನೋ ಪ್ರಾಬ್ಲಮ್ ಇರುತ್ತಲ್ಲ, ಸೊ ಅದರಿಂದ ಹೋಗೋಕ್ಕೆ ಆಗಲಿಲ್ಲ, ಡಿಸ್ಕಂಟಿನ್ಯೂ ಮಾಡಿದ್ದೀನಿ ಅಷ್ಟೇ. ನನ್ನ ಎಜುಕೇಷನ್ ಡಿಗ್ರಿ ಕಂಪ್ಲೀಟ್ ಆಗಿದೆ. ನಂದು ಹೇಳಿದೆ, ಇವಾಗ ಮಮ್ಮಿದು ಕೇಳುವ. ನಿಮ್ಮದು ಎಜುಕೇಷನ್ ಹೇಳು. ನನ್ನ ಒಂದು ಎಜುಕೇಷನ್ ಅಂತ ಬಂದರೆ ನಂದು ಕೂಡ ಡಿಗ್ರಿ ಕಂಪ್ಲೀಟ್ ಆಗಿದೆ. ನನ್ನ ಮಗಳಿಗೆ ನಾನು ಓದಿಸೋದಕ್ಕೆ ನನಗಿಂತ ಹೈಯಾಗಿ ನಾನು ನನ್ನ ಮಗಳನ್ನ ಓದಿಸ್ಬೇಕು ಅಂತ ಆಸೆ ಇತ್ತು. ಕಾರಣಾಂತರಗಳಿಂದ ನನಗೆ ನನ್ನ ಮಗಳನ್ನ ಎಜುಕೇಷನ್ ಮುಂದುವರ್ಸೋದಕ್ಕೆ ಆಗಲಿಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್. ನೀವು ಯಾವುದರಲ್ಲಿ ರೀಲ್ಸ್ ಮಾಡೋದು ಅಂತ ಕೇಳಿದ್ದಾರೆ. ರೀಲ್ಸ್ ಮಾಡೋದು ಮೊಬೈಲಲ್ಲೇ ರೀಲ್ಸ್ ಮಾಡೋದು. ಮಾಮೂಲಿ ಮೊಬೈಲಲ್ಲೇ ರೀಲ್ಸ್ ಮಾಡೋದು, ಕ್ಯಾಮ್ರಾ ಏನಿಲ್ಲ. ಕ್ಯಾಮ್ರಾ ಏನೂ ಇಲ್ಲ, ಮೊಬೈಲಲ್ಲೇ ರೀಲ್ಸ್ ಮಾಡೋದು. ಅದು ಸುಮಾರು ಸಲ ಬಂದಿದೆ ಕ್ವಶನ್, ಯಾವುದ್ರಲ್ಲಿ ರೀಲ್ಸ್ ಮಾಡ್ತೀರಾ, ಯಾವುದ್ರಲ್ಲಿ ರೀಲ್ಸ್ ಮಾಡ್ತೀರಾ ಅಂತೇಳಿ. ನಾವು ಮೊಬೈಲಲ್ಲೇ ರೀಲ್ಸ್ ಮಾಡೋದು. ಯಾವುದ್ರಲ್ಲಿ ಅಂದರೆ ಇನ್ಸ್ಟಾಗ್ರಾಮ್ ಮಾಮೂಲಿ ಕ್ಯಾಮ್ರಾದಲ್ಲೇ ಮಾಡ್ತೀವಿ. ಇನ್ಸ್ಟಾಗ್ರಾಮ್ ಅಂದರೆ ರೀಲ್ಸ್ ಮಾಡುವಾಗ ಇನ್ಸ್ಟಾಗ್ರಾಮ್ ಅದರಲ್ಲಿ ಮಾಡ್ತೀವಿ. ಮಾಮೂಲಿ ವ್ಲಾಗ್ಸ್ ಎಲ್ಲ ಮಾಮೂಲಿ ಕ್ಯಾಮ್ರಾ ಇರುತ್ತಲ್ಲ, ಫೋಟೋ ಅಂತ ಮಾಡ್ಕೊತೀವಿ. ಓಕೆ ಗೈಸ್, ನೆಕ್ಸ್ಟ್ ಕೇಳುವ ಕ್ವಶನ್ಸ್. ಈ ಕ್ವಶನ್ ನಾವು ಎಷ್ಟೊಂದು ತಮ್ನೇಲಲ್ಲೂ ಹಾಕಿದ್ವಿ. ಇದೊಂದು ಡೈಲಾಗ್, ಒಂದು ವರ್ಡ್ನ ಏನು ಅಂದರೆ, ಮಗಳು ಓಲ್ಡ್ ಮಮ್ಮಿ ನ್ಯೂ ಅಂತೆಲ್ಲ ಹೇಳ್ತಿರ್ತಾರೆ, ಕಾಮೆಂಟೆಲ್ಲ ಬಂದಿತ್ತು. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಮಮ್ಮಿ? ಮಗಳು ಓಲ್ಡು, ಅಮ್ಮ ನ್ಯೂ ಹಿಂಗಂತ ಹೇಳಿದರೆ ನಾವೇನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಆದರೆ ಇದು ಸ್ವಭಾವದ ಮೇಲೆ ಅವಳು ಆ ಥರ ಕಾಣ್ತಿದ್ದಾಳೆ. ಬಿಟ್ಟರೆ ನನ್ನ ಒಂದು ಗುಣ ಸ್ವಲ್ಪ ಹೆಂಗೆ ಅಂತಂದರೆ ಸ್ವಲ್ಪ ಹಾರ್ಡ್ ಆಗಿರೋಂಥದ್ದು ಅಥವಾ ಪಟ ಅಂತ ಮಾತಾಡೋದ್ರಿಂದ ಅವ್ರಿಗೆ ಆ ಥರ ಅನಿಸ್ಬೋದು. ಮತ್ತು ನಾವು ಹಾಕೋ ಬಟ್ಟೆಯನ್ನು ಅವಳೇನು ತೀರಾ ಓಲ್ಡ್ ಅಂದರೆ ಹಂಗೇನಿಲ್ಲ, ಸಾಫ್ಟಾಗಿರ್ತಾಳೆ, ಸೈಲೆಂಟಾಗಿರ್ತಾಳೆ. ಅವಳು ಹೇರ್ ಉದ್ದ ಇರೋದ್ರಿಂದ ಅವಳು ಜಡ ಹಾಕಿದ ತಕ್ಷಣ ಸಾಫ್ಟಾಗಿ ಸೈಲೆಂಟಾಗಿರೋ ತಕ್ಷಣ ಅವಳು ನೀವು ನೋಡಿದ ತಕ್ಷಣ ಓಲ್ಡ್ ಅಂತ ಆ ಥರ ಎಲ್ಲ ಅನಿಸುತ್ತೆ, ನನಗೆ ಗೊತ್ತಿಲ್ಲ. ನಾನು ಸ್ವಲ್ಪ ಮಾಡ್ರನ್ನಾಗಿ ಅನಿಸ್ಬೋದು ನೋಡೋಕ್ಕೆ, ಜನ ಕಣ್ಣಿಗೆ ಮಾಡ್ರನ್ನಾಗಿ ಕಾಣಿಗೆ. ನಾವು ಸುಮ್ಮನೆ ಹಿಂಗೆ ಕ್ಲಾತ್ ಹಾಕೊಂಡ್ಬಿಟ್ಟು ನಾನು ಶಾರ್ಟ್ಸ್ ಹೇರ್, ಓಕೆನಾ, ಈ ಶಾರ್ಟ್ಸ್ ಹೇರ್ನ ನಾವು ಬಿಟ್ಟಿದ್ರು ಕೂಡ ಶಾರ್ಟ್ಸಾಗಿ ಅಯ್ಯೋ ಸ್ಟೈಲಿಗೆ ಬಿಟ್ಟಿದ್ದಾರೆ ಅನಿಸುತ್ತೆ. ಇಷ್ಟು ಚಿಕ್ಕದಾಗಿ ಒಂದು ಕ್ಲಿಪ್ ಹಾಕಿಬಿಟ್ರು ಕೂಡ ಅಯ್ಯೋ ಅದು ಸ್ಟೈಲಾಗಿ ಬಿಟ್ಟಿದ್ದಾರೆ ಅನಿಸುತ್ತೆ. ನಾನು ಹಾಕೋ ಬಟ್ಟೆನೇ ಎಲ್ಲರೂ ಹಾಕೋ ಥರನೇ ನಾನು ಕೂಡ ಹಾಕ್ಕೊಂಡಿರ್ತೀನಿ. ಅದು ನೋಡಿದ ತಕ್ಷಣ ನಾನು ಮಾಡ್ರನ್ನಾಗಿ ಕಾಣ್ತೀನಿ, ಓಕೆನಾ. ಇವರಿಗೆ ಹೆಂಗೆ ಅನಿಸುತ್ತೆ ಗೊತ್ತಿಲ್ಲ, ಎಲ್ಲರೂ ಇದ್ದಂಗೆ ನಾನು ಇದ್ದೇನೆ ಆ ಥರ ಪಟ ಅನ್ನೋವಂಥ ಒಂದು ಮಾತಲ್ಲಿ ನಾನು ಮಾತಾಡೋ ರೀತಿಲಿ ನಾನು ಅವ್ರಿಗೆ ಆಗ ಅನಿಸ್ತೀನಿ. ಇವಳು ಸೈಲೆಂಟಾಗಿರ್ತಾಳೆ, ಹಂಗಾಗಿ ಅವ್ರಿಗೆ ಹಂಗೆ ಅನ್ಸುತ್ತೆ ಅಷ್ಟೇ. ಇವಳು ಸೈಲೆಂಟಾಗಿರೋದಿಲ್ಲ, ಇವಳನ್ನ ಜಾಸ್ತಿ ಮಾತಾಡಿದಷ್ಟು ಖಂಡಿತ ಮಾತಾಡ್ತಾಳೆ. ಎಲ್ಲರ ಜೊತೆಗೂ ಅವಳು ಏಕ್ದಮ್ ಮಾತಾಡಲ್ಲ. ನಾನಾದರೆ ಒಂದು ಗಿಡನಾದರೂ ಹಿಂಗೆ ಅಲ್ಲಾಡಿಸಿ ಏನು ಇದು ಗಿಡ ಹಿಂಗೆ ಸುಮ್ಮನೆ ಇದೆಯಲ್ಲ, ಎಂಥ ಗಿಡ ಇದು ಅಂತೇಳಿ ಟಚ್ ಮಾಡ್ಕೊಂಬಂದು
ನೋಡಿ ಬರ್ತೀನಿ ಅವಳು ಹಂಗಲ್ಲ, ಸುಮ್ಮನಿದ್ರೆ ಅವಳು ಸುಮ್ಮನಿರ್ತಾಳೆ, ಅವ್ರಾಗ ಅವರೇ ಮಾತಾಡೋಂಥ ಕ್ಯಾರೆಕ್ಟ್ರು. ಹಂಗಾಗಿ ಹಂಗೆ ಅನ್ಸುತ್ತೆ ಅಷ್ಟೇ. ಅವಳೇನು ಓಲ್ಡ್ ಅಲ್ಲ, ಅವಳು ನ್ಯೂವೇ. ಹುಟ್ಟೋದೇ ನೀವು ಅಂದಾಗ ಬುದ್ಧಿನೂ ಕೂಡ ನೀವು ಇರುತ್ತೆ, ಬಟ್ ಅದು ಸಾಫ್ಟು ಸೈಲೆಂಟಾಗಿ ಇರ್ತಾಳೆ ಅಷ್ಟೇ. ಹಂಗಾಗಿ ಹಂಗೆ ಅನ್ಸುತ್ತೆ ಅಷ್ಟೇ. ಅವಳೇನು ಓಲ್ಡ್ ಅಲ್ಲ, ನೀವೇ. ನಾನೇನು ಓಲ್ಡು, ಬಟ್ ಆದರೆ ನಾನು ಈ ಕಾಲದಲ್ಲಿ ನಾನು ಈ ಒಂದು ಏಜಲ್ಲಿ ಇದು ಇರೋದನ್ನ ನಮಗೆ ನ್ಯೂ ಆಗಿ ಕಾಣಬೇಕಾಗುತ್ತೆ, ಕಂಡಿದ್ದೀನಿ ಅಷ್ಟೇ. ಓಕೆ ಗೈಸ್, ಕ್ವಶನ್ಸ್ಗೆ ಆನ್ಸರ್ ಸಿಕ್ತು ಅನ್ಕೊತೀನಿ. ನೆಕ್ಸ್ಟ್ ಕೇಳುವ ಗೈಸ್. ಎಲ್ಲರೂ ಕೇಳ್ತಾ ಇದ್ರು ಕ್ವಶನ್ಸ್ ಈಗ ಬಂತು. ಏನು ಅಂದರೆ ನಿಮ್ಮ ಮಗಳದ್ದು ಚಾನಲ್ ಇದೆಯಾ ಅಂತ. ಅದ್ರ ಬಗ್ಗೆ ಆನ್ಸರ್ ಮಾಡುವ. ಹೌದು, ನನ್ನ ಮಗಳದು ಚಾನಲ್ ಇದೆ. ಅದನ್ನು ಇವತ್ತು ನಿಮ್ಮ ಮುಂದೆ ರಿನ್ಯೂವಲ್ ಮಾಡ್ತಾ ಇದ್ದೀವಿ ಆಶಾ, ನಾನು ಕೂಡ. ಅದು ನಾನು ಮುಂಚೆನೇ ಲೈವಲ್ಲಿ ಮತ್ತು ಬ್ಲಾಗಲ್ಲಿ ಕೇಳ್ತಿರ್ಬೇಕಾದ್ರೆ ಹೇಳೋಣ ಅಂತ ಅಂದ್ಕೊಂಡಿದ್ವಿ. ನಾನು ಮಮ್ಮಿ ಹೇಳ್ಬಿಡೋಣ, ಈಗ ನನ್ನ ಚಾನಲ್ ಇದೆ, ಅಲ್ಲೂ ಹೋಗಿ ನೋಡಿ, ಅಲ್ಲೂ ವೀಡಿಯೋಸ್ ಅಪ್ಲೋಡ್ ಮಾಡ್ತಿದ್ದೀವಿ ಅಂತ. ಬಟ್ ಬೇಡ, ಒಂದ್ಸಲ Q&A ಹೇಳ್ಬಿಡೋಣ, ಎಲ್ರಿಗೂ ಗೊತ್ತಾಗುತ್ತೆ ಅಂತ ಅಷ್ಟೇ. ಅವತ್ತಿಂದ Q&A ಹೇಳೋಣ ಅಂತ ಇವತ್ತು ರಿನ್ಯೂವಲ್ ಮಾಡ್ತಾ ಇದ್ದೀವಿ ನನ್ನ ಚಾನಲ್ನ. ಓಕೆ ಗೈಸ್, ನನ್ನ ಚಾನಲ್ ನೇಮ್ ಬಂದು ರಶ್ಮಿ ಕರಿಯಪ್ಪ ಅಂತ ಇಟ್ಟಿದ್ದೀನಿ. ಅದ್ರದ್ದು ಲಿಂಕು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಲಿಂಕ್ ಕ್ಲಿಕ್ ಮಾಡಿ ನನ್ನ ಚಾನಲ್ಗೆ ಬರುತ್ತೆ. ನೋಡಿ, ನನ್ನ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಇನ್ನೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ ಅಷ್ಟೇ ಗಾಯ್ಸ್. ಹಾಗೆ ಚಾನಲ್ ನೇಮು ಕೂಡ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ. ಇದು ನನ್ನ ಚಾನಲ್ ನೇಮು. ಅಕಸ್ಮಾತ್ ಲಿಂಕ್ ನಿಮ್ಮ ಗೊತ್ತಾಗಲಿಲ್ಲ, ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಕೆಲವು ಗೊತ್ತಿರಲ್ಲ, ಸೊ ಅದಕ್ಕೆ ಇಲ್ಲ ಟೈಪ್ ಮಾಡೋರು ನೋಡಿ, ರಶ್ಮಿ ಕರಿಯಪ್ಪ ಅಂತ ಟೈಪ್ ಮಾಡಿದರೆ ನನ್ನ ಚಾನಲ್ ಸಿಗುತ್ತೆ. ಇಲ್ಲಿ ಟಿಪಿನೂ ಸಮೇತ ಹಾಕಿರ್ತೀನಿ, ಅದೇ ಟಿಪಿ ಇರುತ್ತೆ. ಓಕೆ ಗೈಸ್, ಫೈನಲಿ ಎಲ್ಲರ ಕ್ವಶನಿಗೂ ಇದು ಫುಲ್ ಇದು ಮನ್ಸಲ್ಲಿ ಇದ್ದೇ ಇತ್ತು ಕ್ವಶನ್ನು ಎಲ್ಲರಿಗೂ. ನಿಮ್ಮ ಮಗಳು ಚಾನಲ್ ಇದೆಯಾ, ನಿಮ್ಮ ಮಗಳದ್ದು ಯೂಟ್ಯೂಬ್ ಚಾನಲ್ ಇದೆ ಅಂತ ಕೇಳ್ತಾ ಇದ್ರು. ಸುಮಾರು ಸಲ ಕ್ವಶನ್ ಬಂದಿತ್ತು, ಲೈವಲ್ಲೂ ಕೇಳ್ತಾ ಇದ್ರು, ನಿಮ್ಮ ಮಗಳು ಕೂಡ ವ್ಲಾಗ್ ಮಾಡ್ತಾರೆ ಅಂತ. ಎಷ್ಟೊಂದು ಸುಮಾರು ಸಲ ನಾವು ವ್ಲಾಗ್ ಸ್ಟಾರ್ಟ್ ಮಾಡ್ದಾಗಿಂದನೂ ಈ ಕ್ವಶನ್ ಬರ್ತಾನೆ ಇತ್ತು. ಫೈನಲಿ ನಾವು ಇವತ್ತು ರಿನ್ಯೂವಲ್ ಮಾಡಿದ್ದೀವಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಲಿಂಕ್, ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಗಾಯ್ಸ್. ಓಕೆ, ಇನ್ನೊಬ್ಬರು ಕ್ವಶನ್ಸ್ ಕಮೆಂಟ್ ಮಾಡಿದರು, ಅಂದರೆ 2-3 ಸಲ ಕಮೆಂಟ್ ಬಂದಿದೆ, ಇದು ಅದಕ್ಕೆ ತೊಗೊಂಡಿದ್ದೀವಿ. ಏನಂದರೆ ಅಡುಗೆ ಮನೇಲಿ ದೇವ್ರನ್ನ ಇಟ್ಟು ನಾನ್ ವೆಜ್ ಮಾಡ್ತೀರಾ ಅಂತ. ಪ್ರತಿಯೊಂದು ಬ್ಲಾಗಲ್ಲೂ ಇದ್ದೇ ಇರುತ್ತೆ ಆ ಕ್ವಶನ್, ಯಾವಾಗಲೂ ಅದೊಂದು ಕ್ವಶನ್ ಇದ್ದೇ ಇರುತ್ತೆ. ನೀವು ಅಲ್ಲೇ ದೇವ್ರ ಮನೆ, ಅಲ್ಲೇ ದೇವ್ರ ಫೋಟೋ, ಇಲ್ಲೇ ನಾನ್ ವೆಜ್ ಮಾಡ್ತೀರಾ ಅಂತ ಒಂದು ಕ್ವಶನ್ ಬರುತ್ತೆ. ಈಗ ಬಾಡಿಗೆ ಮನೆ ಅಂತ ಹೋದ್ಮೇಲೆ ಈಗ ನಮಗೆ ಇಷ್ಟ ಬಂದಂಗೆ ನಾವು ರೆಡಿ ಮಾಡಿಕೊಡಿ ಅಥವಾ ದೇವರು ಮಾಡಿಕೊಡಿ, ಅದೆಲ್ಲ ಕಡೆಗೂ ಸಾಧ್ಯ ಆಗುತ್ತಾ, ನೀವೇ ಯೋಚನೆ ಮಾಡಬೇಕು. ನಾವು ಬಂದ್ವಿ, ಅನ್ಫಾರ್ಚುನೇಟ್ಲಿ ನಮ್ಮ ಮನೆ ಬಿದ್ದೋದ ತಕ್ಷಣ ನಮ್ಗೆ ಯಾವ್ದು ಮನೆ ಸಿಕ್ತೋ ಆ ಮನೆ ನಮಗೆ ಈ ದೇವ್ರ ಮನೆ ಇದೆಯೋ, ನಾನ್ ವೆಜ್ ಮಾಡ್ಕೊಂಡು ತಿನ್ನೋದಕ್ಕೆ ಅನುಕೂಲ ಇದೆಯೋ ಅದನ್ನು ನಾವು ನೋಡಲಿಲ್ಲ. ಫಸ್ಟ್ ನಮಗೆ ಸೂರು ಬೇಕಾಗಿತ್ತು. ನನಗೂ ನನ್ನ ಮಗಳಿಗೂ ಮನೆ ಬಿದ್ದೋದ ಕಾರಣ ಫುಲ್ ಬಿದ್ದೋಗಿತ್ತು ನಾವಿರೋ ಅಂಥ ಮನೆಯಲ್ಲಿ, ಹಳ್ಳಿ ಮನೆಯಲ್ಲಿ. ಆ ಒಂದು ಜಾಗದಲ್ಲಿ ನನ್ನ ಮಗಳು ವಯಸ್ಸಿಗೆ ಬಂದಿರೋ ಮಗಳನ್ನ ಇಟ್ಕೊಂಡು ನಾನು ಅಲ್ಲಿರೋದಕ್ಕೆ ನಂಗೆ ಅಷ್ಟೊಂದು ಸೇಫ್ಟಿ ಅಂತ ಅನ್ನಿಸ್ಲಿಲ್ಲ. ಸದ್ಯಕ್ಕೆ ನಂಗೆ ಯಾವ ಮನೆ ಸಿಗ್ತಾ ಆ ಮನೆಗೆ ಜಂಪ್ ಹೊಡೆದಿದ್ದಂಗೆ ಆಯಿತು. ಸೊ ಹಂಗಾಗಿ ಬಂದೆ, ಇವಾಗ ಬಂದಿದ್ದೀನಿ. ಇಷ್ಟೆಲ್ಲ ಸಾಮಾನು ಹಾಕೊಂಡು ಬಂದಮೇಲೆ ಸಡನ್ನಾಗಿ ಇಲ್ಲಿ ದೇವ್ರ ಮನೆ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಕಾರಣಕ್ಕೆ ನಾನು ಸಡನ್ನಾಗಿ ಇವಾಗ ನನ್ನೆಲ್ಲ ಸಾಮಾನೆಲ್ಲ ತೆಗೆದು ಇನ್ನೊಂದು ದೇವ್ರಿರೋ ಮನೆಯೇ ನಾನು ನೋಡೋದಕ್ಕೂ ನನಗೆಲ್ಲ ಆಗ್ತಾಯಿಲ್ಲ. ಇನ್ನೂ ಹಾಗಾಗಿ ದೇವರು ಅಂತ ಬೇಕಲ್ವಾ, ಪ್ರತಿ ಕ್ಷಣನೂ ಭಗವಂತನ ಆಶೀರ್ವಾದ ಇರಬೇಕು ಅಲ್ವಾ. ಹಾಗಾಗಿ ಒಂದು ಫೋಟೋ ಅಂತ ಇಟ್ಟಿದ್ದೀನಿ. ನಾವು ಇಲ್ಲಿ ಈ ರೂಮಲ್ಲಿ ಇಡ್ತೀವಿ ಅಂತಂದರೆ, ನಾವು ಬೆಡ್ರೂಮಲ್ಲಿ ಇಡ್ತೀವಿ ಅಂತಂದರೆ ನಾವು ಕಾಲು ಚಚ್ಕೊಂಡು ಮಲ್ಕೊಂತೀವಿ. ಈ ಕಡೆ ಮಿಷಿನ್ ಇದೆಯಲ್ಲ, ಅಲ್ಲೆಲ್ಲಾದರೂ ನಾವು ದೇವ್ರ ಫೋಟೋ ಫಿಟ್ ಮಾಡ್ತೀವಿ ಅಂದ್ರೂ ಕೂಡ ದೀಪ ಹಚ್ಚೋದಕ್ಕೆ ಅದಕ್ಕೆಲ್ಲ ಎಲ್ಲ ಅನುಕೂಲ ಆಗುತ್ತೆ. ನಮಗೆ ಇಷ್ಟ ಬಂದಂಗೆ ಎಲ್ಲೆಲ್ಲಿ ಬೇಕಲ್ಲೇ ನಾವೆಲ್ಲನ ಇಟ್ಕೊಳ್ಳೋಕೆ ಜಾಗನೂ ಇಲ್ಲ ಇಲ್ಲಿ. ಹಂಗಾಗಿ ಅಲ್ಲಿ ಒಂದು ಶೆಲ್ಪಲ್ಲಿ ಅಲ್ಲಿ ನಾನು ಫೋಟೋ ಇಟ್ಟು ನನ್ನ ಭಕ್ತಿ ಎಷ್ಟಿದೆ ಅಲ್ವಾ, ದೇವರಿಗೆ ನಾನು ಕೇಳಿರೋ ಪ್ರಕಾರ, ದೊಡ್ಡವ್ರು ಹೇಳಿರೋ ಪ್ರಕಾರ ಭಕ್ತಿ ಮುಖ್ಯ ಆಗುತ್ತೆ ಅಂತ ಹೇಳಿರೋದು. ಅದನ್ನು ನಾನು ಕೇಳ್ಕೊಂಬಂದಿರೋದು. ನಂಬಿಕೆ ಇರಬೇಕು, ಮತ್ತು ಒಳ್ಳೆಯ ರೀತಿಯಲ್ಲಿ ಇರಬೇಕು, ಹಾಗೆ ಭಕ್ತಿ ಇರಬೇಕು. ನಯ ವಿನಯ ಇಷ್ಟಿತ್ತು ಅಂತಂದರೆ ಮನುಷ್ಯ ಎಲ್ಲಿದ್ದರೂ ಕೂಡ ಅವನಿಗೆ ಒಳ್ಳೇದಾಗುತ್ತೆ ಅನ್ನೋದನ್ನು ನಾನು ನಂಬಿರೋ ಅಂಥವಳು, ಆಯಿತಾ. ಇಲ್ಲಿ ಮಾಡಬಾರ್ದೆಲ್ಲ ಮಾಡ್ಕೊಂಡ್ಬಿಟ್ಟು ಅದೇನು ಹೇಳ್ತಾರಲ್ಲ, ಮಾಡೋದು ಅನಾಚಾರ ಮನೆ ಮುಂದೆ ಬೃಂದಾವನ ಅಂತ ಏನೇನೋ ಒಬ್ರಿಗೆ ನೋವು ಮಾಡತ್ತಾರ, ಒಬ್ರಿಗೆ ಹರ್ಟ ಮಾಡತ್ತಾರ, ಆ ಥರ ಎಲ್ಲ ಮಾಡಿ ದೇವ್ರ ಮುಂದೆ ಹೋಗ್ಬಿಟ್ಟು ದೇವ್ರನ್ನ ಒಂದು ಗುಡಿ ಸ್ನಾನ ಮಾಡಿ ಅಲ್ಲಿ ದೇವ್ರನ್ನಿಟ್ಟು ಕೈ ಮುಗಿದ್ರೆ ಅದು ನನ್ನ ಪ್ರಕಾರ ಸಲ್ಲುತ್ತೆ ದೇವರಿಗೆ ಅಂತ ನಾನು ಅಂದ್ಕೊಂಡಿಲ್ಲ. ನಾನು ಎಲ್ಲೇ ಇರಲಿ, ಯಾವುದೇ ಜಾಗ ಆಗಿರಲಿ, ಇಂಥದ್ದೇ ಅಂತ ನಾನು ಜಾಗ ಮೆನ್ಷನ್ ಮಾಡಿ ಹೇಳಲ್ಲ.
ಭಗವಂತ ನನಗಿಂತ ಕಷ್ಟ ಐತೆ ದೇವರೇ ಅಂತ ನಾವು ನೆನ್ಸ್ಕೊಂತೀವ ನಮಗೆ ಕಷ್ಟ ಆದಾಗ, ಆವಾಗ ಅಲ್ಲಿ ದೇವರು ಅಡೆತಡೆ ಇಲ್ಲದೆ ನಮ್ಮ ಮನಸ್ಸಲ್ಲಿ ಬಂದು ದೇವರು ಅನ್ನೋ ಒಂದು ಪದ ಉತ್ಪತ್ತಿ ಆಗುತ್ತೆ ನಮ್ಮ ಭಾವನೆ, ನಮ್ಮ ಮೈಂಡಲ್ಲಿ. ಹಂಗಿರುವಾಗ ಭಗವಂತಗೆ ನಾವಿರೋ ಒಂದು ಜಾಗದಲ್ಲಿ ಯಾವುದೋ ಒಂದು ಸ್ಥಾನ ಅದಕ್ಕಂತ ಕೊಟ್ಟು ನೀಟ್ ಮಾಡಿ ನಾನು ಅಲ್ಲಿ ಇಟ್ಟರೆ ತಪ್ಪೇನಿಲ್ಲ ಅಂತ ಅನ್ನಿಸ್ತು ನನಗೆ. ಸೊ ಹಂಗಾಗಿ ನನಗೇನದು ತಪ್ಪು ಅಂತ ಅನ್ಸಲ್ಲ. ನಾನು ಅಲ್ಲೇನೆ ನಾನು ಇನ್ನೊಂದು ಕೋಳಿ ಒಂದು ಚಿಕನ್ ಬಿಟ್ಟರೆ ನಾನು ಯಾವುದೂ ಮಾಡಲ್ಲ. ಈವನ್ ಹೇಳ್ಬೇಕು ಅಂದರೆ ನಾನು ಫಿಶ್ ಸಮೇತ ಮಾಡಲ್ಲ. ಅದೇನೋ ಅನ್ಫಾರ್ಚುನೇಟ್ಲಿ ನಾನು ಮೇಕೆ ಮಟನ್ ಮಾಡಿದ್ದು ರೇರ್ ಅಂತಲೇ ಹೇಳ್ಬೋದು. ನಾನು ಮೇಕೆ ಮಟನ್ನು ನಾನು ಮಾಡಲ್ಲ. ಅವತ್ತೇನೋ ಅನ್ಫಾರ್ಚುನೇಟ್ಲಿ ಮಾಡಿದ್ದೆ ಆಯಿತಾ. ಮಾಡಿದರೆ ಒಂದು ಕೋಳಿ ಒಂದು ಮಾಡ್ತೀನಿ. ಕೋಳಿ ಎಲ್ಲರ ಮನೆಯಲ್ಲೂ ಕೂಡ ಕೋಳಿ ಆಬ್ವಿಯಸ್ಲಿ ಮಾಡ್ತಾರೆ, ಅದಕ್ಕೆ ಯಾವುದು ಭೇದ ಭಾವ ಇಲ್ಲ. ಇನ್ನೊಂದು ಆ ಮಟನ್ ಈ ಮಟನ್ ಅಂತಾರಲ್ಲ, ಅಂಥ ಒಂದು ಮನೆಗೆ ಮಾತ್ರ ಮನೆಯಿಂದ ಹೊರಗಡೆ ಅಡುಗೆ ಮಾಡಿ ಊಟ ಮಾಡಿ ಅಲ್ಲೇ ಕೈ ಕಾಲು ತೊಳ್ಕೊಂಡು ಬರೋಂಥದ್ದು ಪದ್ಧತಿ ನಾನು ನೋಡಿದ್ದೀನಿ, ಬೇರೆದೆಲ್ಲ ನಾನು ಕೇಳಿದ್ದೀನಿ. ಓಕೆನಾ. ಬಟ್ ಆದರೆ ನಾನು ಮಾಡ್ತಿರೋದು ಚಿಕನ್ ಆಗಿರೋದ್ರಿಂದ ನನಗೇನದು ತಪ್ಪು ಅಂತಲೂ ಅನಿಸ್ತಿಲ್ಲ. ಯಾರೇನೇ ಕ್ವಶನ್ ಕೇಳಿದ್ರು ಹೌದು ಇಷ್ಟೆಲ್ಲನೂ ಅವರಿಗೆ ಡೀಟೇಲಾಗಿ ಹೇಳೋದಕ್ಕಾಗೋದಿಲ್ಲ ಅಂತ ಈ ಒಂದು ಬ್ಲಾಗಲ್ಲಿ ಆ ಒಂದು ಕ್ವಶನಿಗೆ ನಾನು ನನ್ನ ಮಗಳು ಆನ್ಸರ್ ಮಾಡ್ತಾಯಿದ್ದೀವಿ. ಸೊ ಹೌದು, ಅಲ್ಲಿ ಆಂಜನೇಯ ಫೋಟೋನೂ ಇದೆ, ಎಲ್ಲ ದೇವ್ರ ಫೋಟೋನೂ ಇದೆ. ಸಿಂಪಲಾಗಿ ಇಟ್ಟಿದ್ದೀನಿ. ನಾನು ಕೂಡ ವಾರ ಪೂಜೆ ಅಂತ ಮಾಡ್ತೀನಿ. ವಾರಕ್ಕೊಮ್ಮೆ ಫೋಟೋ ಎಲ್ಲ ನೀಟ್ ಮಾಡಿ ದೇವರ ಒಂದು ಫೋಟೋಗೆಲ್ಲ ನೀಟ್ ಮಾಡಿ ಬಟ್ಟಿಟ್ಟು ವೈಟು ಪೂಜೆ ಮಾಡೋಂಥದ್ದು ಪದ್ಧತಿ ನನ್ನಲ್ಲೂ ಇದೆ. ಹಂಗಂತ ನಾನು ಮನುಷ್ಯರು ನನಗೂ ಚಿಕನು ಮಟನು ತಿನ್ನೋಂಥ ಆಸೆ ಇರುತ್ತೆ. ಖಂಡಿತ ನನಗೆ ಬೇಕಾದಾಗ ನಾನು ಚಿಕನು ಮಟನು ಕೂಡ ತಿಂತೀನಿ ಅಷ್ಟೇ. ಇದಕ್ಕೆ ಆನ್ಸರ್. ಇನ್ನೊಂದು ಪುಟ್ಟ ಮನೆ ಆಯಿತಾ ಇದು, ಇಲ್ಲಿ ನಾವು ಎಲ್ಲ ಆರ್ಗನೈಸ್ ಮಾಡ್ತೀವಿ ಅಂದರೂ ಕೂಡ ಆಗೋದು ಇಲ್ಲ. ಅದಕ್ಕೆ ಅಲ್ಲಿ ಶೆಲ್ಫ್ ಹತ್ರ ಸಿಕ್ಕಿರೋದು, ಕೌಂಟರ್ ಟಾಪ್ ಮೇಲೆ ಸಿಕ್ಕಿರೋ ಜಾಗನೇ ನಮಗೆ ದೊಡ್ಡದು ಪುಣ್ಯ ಅನ್ಕೋಬೇಕು ದೇವ್ರ ಫೋಟೋ ಇಟ್ಕೊಳಕ್ಕೆ. ಅದಕ್ಕೆ ಅಲ್ಲೇ ಸ್ವಲ್ಪ ಹಂಗೆ ನಾವೇ ಒಂದು ಬಾರ್ಡ್ರ್ ಹಾಕ್ಬಿಟ್ಟಿದ್ವಿ. ಇಲ್ಲಿಂದ ಈ ಕಡೆ ದೇವ್ರ ಮನೆ, ಇಲ್ಲಿಂದ ಕಿಚನ್ ಅಂತ. ಸೊ ಅಲ್ಲಿಂದ ಹತ್ಲಾಗೆ ದೇವ್ರ ಕುಂಡಿಸ್ಬಿಟ್ಟು ಪೂಜೆ ಮಾಡ್ತೀವಿ. ಇಲ್ಲೂ ಕೂಡ ಅಡುಗೆನ ಪಡಿ ನಾವು ಮಾಡ್ಕೊತೀವಿ ಅಷ್ಟೇ. ಓಕೆ, ನಿಮ್ಮ ಕ್ವಶನಿಗೆ ಆನ್ಸರ್ ಸಿಕ್ತು ಅನ್ಕೊತೀನಿ ಗಾಯ್ಸ್. ನೀವು ಯಾಕೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು ಅಂತ ಕೇಳ್ತಾ ಇದ್ದಾರೆ. ಅಂದರೆ ಉದ್ದೇಶ ಏನು? ನಾನು ಏನಕ್ಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಅಂದರೆ, ನಮ್ಮ ಅಪ್ಪಾಜಿ ಡೆತ್ ಆಗಿ ಇಲ್ಲಿಗೆ ಇದೇ ತಿಂಗಳು, ಹೋದ ವರ್ಷ ಇದೇ ತಿಂಗಳು ನಮ್ಮ ಅಪ್ಪಾಜಿ ಡೆತ್ ಆಗಿದ್ದು 27ನೇ ತಾರೀಕು, ಫೆಬ್ರವರಿ 27ನೇ ತಾರೀಕು ಆಯಿತಾ. ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇನಲ್ಲಿ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ನಾನು ಯಾಕೆ ಮಾಡಿದೆ ಅಂತಂದರೆ, ನನಗೆ ನನ್ನ ಮಗಳು ಸುಧಾರಿಸೋದು ನೀವು ನೋಡಿರ್ಬೋದು. ಲಾಸ್ಟ್ ವ್ಲಾಗಲ್ಲಿ ನೋಡಿ, ನಮ್ಮ ಅಪ್ಪಾಜಿ ಡೆತ್ ಆದ ನಂತರ ನಮ್ಮ ಅಪ್ಪಾಜಿದು ಏನಿದೆ ಅಲ್ಲ ಓಡಾಟ ಕಾರ್ಯ ಅದೆಲ್ಲನೆಲ್ಲ ಮಾಡಿ ಬಂದ ನಂತರ ನನ್ನ ಮಗಳು ಒಂದು ಕಂಟ್ರೋಲ್ ಮಾಡೋದಕ್ಕೆ ನನಗಾಗಲಿ ಏನಪ್ಪ ಇದು ಭಗವಂತ ಹಿಂಗೆ ಉಳಿದು ಅಂತೇಳಿ ಅಷ್ಟು ಓಡಾಟ, ಅಷ್ಟು ಇದು ಅಂದರೆ ಸುಮಾರು ಒಂದು 2ರಿಂದ 3 ವೀಡಿಯೋ ಇದ್ದಾವೆ. ಅಪ್ಲೋಡ್ ಮಾಡಿದ್ದೀನಿ 2 ವೀಡಿಯೋ. ಸ್ಟಾರ್ಟಿಂಗಲ್ಲೇ ಇದೆ, ಅದನ್ನೇ ರಿಪೀಟ್ ಒಂದ್ಸಲ ಅಪ್ಲೋಡ್ ಮಾಡಿದ್ದೀನಿ. ಬಟ್ 2 ವೀಡಿಯೋ ಇದೆ, ಇನ್ನೊಂದು ವೀಡಿಯೋ ಇದೆ. ಅವಳು ಅಳ್ತಾ ಕೂತಿದ್ದು. ಇವಾಗ ಇವಳು ಇಷ್ಟು ಖುಷಿಯಾಗಿ ನಗ್ತಾ ಇದ್ರೆ ನನಗೆ ಖುಷಿಯಾಗುತ್ತೆ ಹಾಲು ಕುಡಿದಷ್ಟು. ಏನಕ್ಕೆ ಅಂದರೆ ಅವಳು ಹಂಗೆ ನನಗೆ ಕಾಟ ಕೊಡ್ತಾ ಇದ್ಲು. ಇವತ್ತಿಗೂ ಬರೆ ಬಿದ್ದಿರೋದು ಇದೆ, ಅವಳಿಗೆ ಹೊಡೆದಿರೋದು. ನೀನು ಅಳ್ತೀಯಾ ಅಂತೇಳಿ ಅಷ್ಟು ಕಾಟ ಕೊಟ್ಲು. ನನಗಿನ ಜಾಸ್ತಿ ನನ್ನ ಮಗಳಿಗೆ ಮನೆ ಬಗ್ಗೆ ನಮ್ಮ ಜೀವನದ ಬಗ್ಗೆ ಯೋಚನೆ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟು ಅವಳು ಹೆಂಗಾಗಿದ್ಲು ಅಂದರೆ ಅದು ನನಗೆ ಮಾತ್ರ ಗೊತ್ತು. ನಾನು ಎಷ್ಟು ಅವಳನ್ನ ಕಾಪಾಡ್ಕೊಂಡಿದ್ದೀನಿ, ಎಷ್ಟು ಸುಧಾರಿಸಿದ್ದೀನಿ ಅಂದರೆ ನನಗೆ ಮಾತ್ರ ಗೊತ್ತು. ಹಂಗಾಗ್ಬಿಟ್ಟು ಆ ಒಂದು ನೋವಿಂದ ನಾವು ಹೊರಗಡೆ ಬರೋದಕ್ಕೆ, ನಾವು ಅಪ್ಪಾಜಿ ಇಲ್ಲ ಅನ್ನೋದು ಒಂದು ಕಡೆ ನೋವಾದರೆ ಇವಳು ಗೋಳ್ ತಡೆಯೋಕ್ಕಾಗ್ತಾಯಿಲ್ಲ ನನಗೆ. ಅವಳಿಗೆ ಏನು ನೀನು ಅಮೃತನೇ ಮಾಡಿಕ್ರೂ ನನ್ನ ಮಗಳು ಹೋಗ್ತಾ ಇಲ್ಲ. ಹಂಗಾಗಿ ಇವಳನ್ನ ನಾನು ಸುಧಾರಿಸೋದಕ್ಕೋಸ್ಕರ ಅಲ್ಲಿಂದ 3 ತಿಂಗಳು ಬಂದು ಪಡಬಾರ್ದು ಕಷ್ಟಪಟ್ಟೆ. ನಾನು ನನ್ನ ಮಗಳು ಮೈಂಡ್ಲಿ ಬ್ಯುಸಿಯಾಗಿರಬೇಕಾಗಿತ್ತು. ಇವಾಗ ನಮ್ಮ ಅಪ್ಪನ ಅನ್ಸ್ಕೊಂಡು ನಾನು ಹೇಳ್ತೀನಿ ಅಂದರೆ ನನಗಿನ ಮುಂಚೆ ಇವಳೇ ಹೇಳ್ತಾ ಕೂತ್ಕೊಂಡ್ಬಿಡ್ತಾ ಇದ್ದೀನಿ. ಹೆಂಗೆ ನಮ್ಮ ಜೀವನ ಏನು ಎತ್ತ, ನಮಗೆ ಜೀವನ ನಮ್ಮ ಅಮ್ಮನ ಯಾರು ಕಾಪಾಡೋರು, ನಮ್ಮ ಪರಿಸ್ಥಿತಿ ಏನು ಎತ್ತ, ಹೀಗೆಲ್ಲ ಇರುವಾಗ ಅವಳು ಡಿಪ್ರೆಷನ್ಗೆ ಎಲ್ಲ ಹೋಗ್ತಾಳೋ, ಏನಪ್ಪ ಮಾಡಲಿ ನನಗೆ ಹೆಂಗೆ ಅಂದರೆ ಅದು ಹೇಳೋಕ್ಕೆ ಸಾಧ್ಯ ಇಲ್ಲ. ಅವಳನ್ನ ಸುಧಾರಿಸ್ಕೋಬೇಕಾದ್ರೆ ಇವಳಿಗೆ ಯಾವ ಥರ ಇವಳಿಗೆ ದಾರಿ ತೋರಿಸ್ಲಿ ಅನ್ನೋದು ನನಗಂತ ಬ್ಲ್ಯಾಂಕ್ ಆಗಿ ಹೋಗ್ಬಿಟ್ಟಿತ್ತು. ಮೈಂಡ್ ಇಬ್ಬರಿಗೂ ಫುಲ್ ಮೈಂಡ್ ಬ್ಲ್ಯಾಂಕ್ ಆಗಿ ಹೋಗ್ಬಿಟ್ಟಿತ್ತು 3 ತಿಂಗಳು. ನಮಗೆ ನೋಡೋಕೆ ಜನಕ್ಕೆ ಕಡೆಗೆ ನಾವು ತುಂಬಾ ಖುಷಿಯಾಗಿದ್ದೀವಿ, ಹ್ಯಾಪಿಯಾಗಿದ್ದೀವಿ. ಬಟ್ ಅದು ನಮ್ಮ ಮನೆಯೊಳಗೆ ನಮ್ಮ ಮನಸ್ಸೊಳಗೆ ಎಷ್ಟು ನೋವಿತ್ತು ಅಂದರೆ ನಮಗೆ ಮಾತ್ರ ಗೊತ್ತು. ನನಗೆ ನನ್ನ ಮಗಳಿಗೆ ಮಾತ್ರ ಗೊತ್ತು ನಮ್ಮ ಮನೆ ಪರಿಸ್ಥಿತಿ, ನಮ್ಮ ಜೀವನ ಹೆಂಗೆ ಏನು ಎತ್ತ ಅನ್ನೋದಿಲ್ಲ. ಆ ಒಂದು ನೋವಿಂದ ನಾವು ಹೊರಗಡೆ ಬರಬೇಕಾಯ್ತು. ಸುಮ್ಮನೆ ಹಿಂಗೆ ಉಂಡ್ವಿ ತಿಂದ್ವಿ ಮಲ್ಕೊಂಡ್ವಿ ಮನೆಗಿದ್ದೀವಿ ಆರಾಮಾಗಿ ಅಂತಂದರೆ ಯಾವುದಾದ್ರೂ ಒಂದು ಹಿಂಗೆ ನಾವು ಅಪ್ಪಾಜಿಲದ್ದು ಗುಂಗು, ನಮ್ಮ ಅಪ್ಪಾಜಿ ನಮಗೆ ಬ್ಯಾಕ್ ಬೋನ್ ಆಗಿದ್ದು. ನಿಮಗೆ ಗೊತ್ತಿರೋ ಪ್ರಕಾರ ನಾನು ನನ್ನ ಮನೆಯಲ್ಲಿ ನನ್ನ ಮಗಳು ಬಿಟ್ಟರೆ ಯಾರೂ ಇಲ್ಲ ಅಂತೇಳಿ ನಮ್ಮ ಅಪ್ಪಾಜಿ ನನಗೆ ಲೈಫಿಗೆ ಆಧಾರ ಆಗಿದ್ದಂಥದ್ದು. ಈಗ ಆ ಒಂದು ಬ್ಯಾಕ್ ಬೋನ್ ಇಲ್ದಂಗೆ ಆದಾಗ ನಮಗೆ ತುಂಬಾ ಮೈಂಡ್ಲಿ ಡಿಸ್ಟರ್ಬ್ ಆಗಿ, ನಾನು ಡಿಸ್ಟರ್ಬ್ ಆದೆ ಅಂತೇಳಿ ನಾನು ಕೊರಗೋದಕ್ಕೆ ಇವಳು ಬಿಟ್ಟೇ ಇಲ್ಲ. ಇವಳು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಲು.
ನಾನು ಅದನ್ನು ನನ್ನ ಅಪ್ಪಾಜಿ ಇಲ್ಲ ನನ್ನ ನೋವನ್ನು ನಾನು ಸಹಿಸ್ಕೊಳ್ಳೋ, ಇವಳು ಹಿಂಗೆ ಆಡ್ತಾಳೆ ಅನ್ನೋದನ್ನು ಸಹಿಸ್ಕೊಳ್ಳೋ ಒಂದು ಗುಂಗಿಂದ ಇಬ್ಬರು ಹೊರಗಡೆ ಬರಬೇಕಾಗಿತ್ತು. ನಾನು ನನ್ನ ಮಗಳು ಇವಳನ್ನ ನಾನು ಕಾಪಾಡ್ಕೋಬೇಕಾಗಿತ್ತು. ಏನು ಮಾಡಲಿ ಅಂತ ತುಂಬಾ ಅದು ಹೇಳೋಕ್ಕಾಗಲ್ಲ, ವಿಸ್ತರಣೆ ಮಾಡಿ ಹೇಳೋಕ್ಕೂ ಆಗಲ್ಲ. ಈಗ ನಾನು ಇದು ಪಬ್ಲಿಕ್ಕಿಗೆ ವೀಡಿಯೋ ಬಿಡೋದ್ರಿಂದ ನನಗೆ ಅಷ್ಟು ಮನಸ್ಸಲ್ಲಿ ನೋವಿದೆ, ಹೇಳಿದ್ರೆ ತುಂಬಾ ದೊಡ್ಡ ಕಥೆ ಆಗುತ್ತೆ. ಹಂಗಾಗಿ ಆ ಒಂದು ನೋವಿಂದ ಹೊರಗಡೆ ಬರೋದಕ್ಕೋಸ್ಕರ ಮೈಂಡ್ಲಿ ನಾವು ಬ್ಯುಸಿ ಇರಬೇಕು. ಒಟ್ಟು ನಾವೇನಾದರೂ ವರ್ಕ್ ಮಾಡಬೇಕು. ನಾವೇನು ಚಿಂತೆ ಮಾಡ್ತಾ ಕೂತ್ಕೊತೀವಲ್ಲ, ನಾನು ಹೇಳೋದು ಒಂದೇ, ಎಲ್ಲ ಯಾರೇ ಯೋಚನೆ ಮಾಡ್ತೀರಾ ಚಿಂತೆ ಮಾಡ್ತೀರಾ ಅವರಿಗೆಲ್ಲ ಒಂದು ಮಾತು ಹೇಳ್ತೀನಿ, ಫಸ್ಟು ನೀವು ಬ್ಯುಸಿ ಇರಿ, ಫಸ್ಟು ನೀವು ವರ್ಕ್ ಮಾಡಿ. ಆ ಬ್ಯುಸಿ ಥರನ ವರ್ಕಲ್ಲಿ ತೋರಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಯಾವಾಗ ಸೈಲೆಂಟಾಗಿ ಸುಮ್ಮನೆ ಸಾಫ್ಟಾಗಿ ಯಾವಾಗ ಇರ್ತೀರಾ, ನಿಮ್ಗೆ ಅವಾಗಲೇ ನಿಮಗೆ ಏನೇನೋ ಯೋಚನೆ ಬರ್ತಾ ಇರುತ್ತೆ. ಇಲ್ಲ ಯಾರಾದರೂ ನಾವೇ ಖ್ಯಾತೆ ಮಾಡಬೇಕು ಅನ್ಸುತ್ತೆ, ಅಥವಾ ನಮ್ಮನ್ನೇ ಯಾರಾದರೂ ಖ್ಯಾತೆ ಮಾಡ್ತಾರೋ, ಏನೋ ಒಂದು ನೀವು ಬ್ಯುಸಿಯಾಗಿದ್ದು ನೀವು ಬದುಕೋದಕ್ಕೆ ಕಲ್ತ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದು ಬ್ಯುಸಿಯಾಗಿರಬೇಕು. ಅವಾಗ ನಾವು ಇದನ್ನ ಒಂದು ಇದರಿಂದ ಏನು ಬರುತ್ತಾ ಇನ್ಕಮ್ ಬರುತ್ತೆ ಅದಲ್ಲ, ನಾನು ಏನಂದ್ರೆ ಡೈರಿ ಬರೆಯೋದನ್ನು ಬಿಟ್ಟು ಅಪ್ಡೇಟ್ ಕೊಡ್ತಾ ಇದ್ದೀನಿ. ನಾವು ಹೆಂಗಿದ್ದೀವಿ ಏನು ಅಂತ ಅಪ್ಡೇಟ್ ಕೊಡ್ತಾ ಇದ್ದೀನಿ ಅಷ್ಟೇ. ನನಗೆ ಇನ್ಕಮ್ ಬರುತ್ತೆ ಅಂತಲೇ ನಾನು ಮಾಡ್ತಾಯಿಲ್ಲ. ನನಗೊಂದು ಮೆಮೊರೇಬಲ್, ನಾವು ಹಿಂದೆ ಹಿಂಗಿದ್ವಿ, ನಮ್ಮ ಖುಷಿಗೋಸ್ಕರ ನಾವು ಹಿಂಗಿದ್ವಿ. ಇವಾಗ ನೋಡಿ ನನ್ನ ಮಗಳು ಒಂದಷ್ಟು ದಿನ ಹತ್ತಲು ಕರೆದ್ಲು ಅವೆಲ್ಲ ಇತ್ತು. ಅವೆಲ್ಲ ನಾನು ನಿಮ್ಗೆ ತೋರಿಸ್ಬೇಕಾದ್ರೆ ಪ್ರತಿಯೊಂದು ದಿನದೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕಾಗಲ್ಲ. ಯಾವುದೋ ಒಂದಿನ 2 ದಿನದ್ದು ಕ್ಲಿಪ್ಪಿಂಗ್ ತೊಗೊಂಡು ಇಟ್ಕೊಂಡಿದ್ದೀನಿ. ಅದೇ ಥರ ಹಿಂಗೆ ಆಗ್ಬಾರ್ದಲ್ವ ಅಂತೇಳಿ ನಮ್ಮ ಡೈಲಿ ರುಟೀನು ನಾನು ಹಾಕ್ತಾ ಹೋಗ್ತಾ ಇದ್ದೀನಿ ಅಷ್ಟೇ. ಬಿಟ್ಟರೆ ಯಾವುದೇ ಏನು ಇನ್ಕಮ್ ಏನೂ ಇಲ್ಲ ನಮಗೆ. ಬಟ್ ಇವಳು ಒಂದು ಕಾಪಾಡ್ಕೊಳೋಕ್ಕೋಸ್ಕರ, ಬ್ಯುಸಿಯಾಗಿರೋಕ್ಕೋಸ್ಕರ ನಾವು ಈ ಒಂದು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು. ಇವಾಗ ಇವಳು ಹಾಗೆ ಬ್ಯುಸಿಯಾಗಿದ್ದಾಳೆ, ಖುಷಿಯಾಗಿದ್ದಾಳೆ. ನಾನು ಕೂಡ ಇವಳು ಖುಷಿಯಾಗಿದ್ದಾಳೆ, ನಾನು ಕೂಡ ಖುಷಿಯಾಗಿದ್ದೀನಿ. ನಾನು ಸಡನ್ನಾಗಿ ಏನೇ ನೋವು ಬಂದು ಸಡನ್ನಾಗಿ ತೋರಿಸ್ಕೊಳಕ್ಕೆ ಹೋಗಲ್ಲ, ಇವಳು ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅಂತೇಳಿ. ಅವಳು ಹತ್ಕೊಂಡು ಕೂತ್ಕೊಂಡು ನಾನು ಸ್ವಲ್ಪ ಯೋಚನೆ ಮಾಡಿದ್ರೆ ಅವ್ಳು ಬೆಟ್ಟದಷ್ಟು ಯೋಚನೆ ಮಾಡ್ಕೊಂಡು ಕೂತ್ಕೊಂಡು ಏನೋ ಆಗ್ಬಿಟ್ಟಿದೆ ನಂಗೆ ಥರ ಕೊರಗ್ತಾ ಇರ್ತಾಳೆ. ಹಂಗಾಗಿ ಇವಳು ಅಳೋದು ಕೊಡಲ್ಲ, ಜಾಸ್ತಿ ಚಿಂತೆಗೊಳಗೋಕ್ಕೂ ಕೊಡಲ್ಲ. ನಾನಿದ್ದೀನಿ ಅನ್ನೋ ಒಂದು ಧೈರ್ಯನ ಕೊಡ್ತಾನೆ ಈ ಒಂದು ಜರ್ನಿ ಸಾಗ್ತಾ ಇದೆ. ನೋಡಬೇಕು ಮುಂದೆ ಏನಾಗುತ್ತೋ. ನೀವು ಅಪ್ಡೇಟ್, ನಾನು ಡೈಲಿ ಅಪ್ಡೇಟ್ ಕೊಡ್ತಾ ಇರ್ತೀನಿ ನಿಮಗೂ ಕೂಡ, ಹೇಗೆ ನಮ್ಮ ಲೈಫ್ ಏನು ಎತ್ತ ಅಂತೇಳಿ ಖಂಡಿತ ಶೇರ್ ಮಾಡ್ಕೊತೀನಿ. ಇದಕ್ಕೋಸ್ಕರ ನಾನು ನನ್ನ ಮಗಳನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ನಾನು ನನ್ನ ಮಗಳು ಮೈಂಡ್ಲಿ ಬ್ಯುಸಿಯಾಗಿರಬೇಕು ಅಂಥೇಳಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ ಅಂಥದ್ದು. ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಅದಕ್ಕೋಸ್ಕರ ಅಷ್ಟೇ. ಓಕೆ ಗೈಸ್, ನೆಕ್ಸ್ಟ್ ಕ್ವಶನ್ ನೋಡೋಣವಾ? ಅದೇ ಫಸ್ಟ್ ಒಂದು ಹೇಳಿದ್ನಲ್ಲ, ಲಾಸ್ಟಿಗೆ ನಾನು ರಿಪ್ಲೈ ಮಾಡ್ತೀಯ ಅದಕ್ಕೆ ಆನ್ಸರ್ ಮಾಡ್ತೀವಿ ಅಂತ. ಆ ಕ್ವಶನ್ ಇದೆ ಲಾಸ್ಟ್ ಒನ್. ಏನು ಕೆಲಸ ಮಾಡ್ತೀರಾ ಅಂತ. ನಾನು ಏನು ಕೆಲಸ ಮಾಡ್ತಾಯಿಲ್ಲ, ಮನೆಯಲ್ಲೇ ಇರೋವಂಥದ್ದು. ನಾನು ನನ್ನ ಮಗಳು ಯೂಟ್ಯೂಬ್ ಮಾಡ್ತಾಯಿದ್ದೀವಿ ಅಷ್ಟೇ. ಅದು ಬಿಟ್ಟರೆ ನಾನು ಏನು ಕೆಲಸ ಮಾಡ್ತಾಯಿಲ್ಲ. ಹೊರಗಡೆ ಹೋಗಿ ನಾನಾಯಿತು ನನ್ನ ಮಗಳಾಯ್ತು ಏನೂ ಕೆಲಸ ಮಾಡ್ತಾಯಿಲ್ಲ, ಮನೇಲಿ ಇರೋಂಥದ್ದು. ಓಕೆ, ಇನ್ನು ಲಾಸ್ಟ್ ಇನ್ನೊಂದು ಕ್ವಶನ್ ಇದೆ, ಅದನ್ನು ಹೇಳ್ಬಿಡೋಣ. ನೀವು ತುಂಬ ಸ್ಪೀಡಾಗಿ ಜಾಸ್ತಿ ಮಾತಾಡ್ತೀರಾ? ನಾನು ತುಂಬ ಸ್ಪೀಡಾಗಿ ಮಾತಾಡ್ತೀಯಾ ಅಂತಂದರೆ ಫ್ರೆಂಡ್ಸ್, ನನಗೆ ಸ್ಪೀಡಾಗಿ ಮಾತಾಡಿದ್ರೇ ನನಗೆ ಏನು ಮಾತಾಡ್ತಿದ್ದೀನೋ ಪಾಯಿಂಟ್ಸ್ಗಳು ಬರೋದು ತಟ್ಟಕ್ಕಂತ ನನಗೆ ಫ್ಲ್ಯಾಶ್ ಆಗೋದು. ನೀನು ನಿಧಾನಕ್ಕೆ ಮಾತಾಡೋದು ನಂಗೆ ಮಾತಾಡೋದಕ್ಕೆ ಬರೋದಿಲ್ಲ, ಅಷ್ಟು ಹಿಂದಕ್ಕೆ ಹೋಗ್ಬಿಡುತ್ತೆ ಆಯಿತಾ. ನಾನು ಹಂಗಾಗ್ಬಿಟ್ಟು ನಾನು ಸ್ಪೀಡಾಗಿ ಮಾತಾಡಿದ್ರೇ, ನೀವು ಯಾವುದನ್ನ ಒಂದು ವಿಷಯದ ಬಗ್ಗೆ ಕೊಟ್ಟರೆ ಟಾಪಿಕ್ ಏನು ನೋಡಮ್ಮ ಇದ್ರ ಬಗ್ಗೆ ಮಾತಾಡೋದು, ಸ್ಪೀಡಾಗಿ ಮಾತಾಡಿದ್ರೆ ನಾನು ಅದು ಕರೆಕ್ಟಾಗಿ ಮಾತಾಡಿರ್ತೀನಿ. ಬಟ್ ಆದರೆ ನಾನು ಹುಟ್ಟುಗುಣ ಅನ್ಕಿನಿ ಹಾಗೆ. ಸ್ಲೋ ಮಾತಾಡಬೇಕು ಅಂದರೆ ಯಾವ ಒಂದು ಪದಗಳನ್ನು ಬರೋದಿಲ್ಲ, ನಾನು ಯೋಚನೆ ಮಾಡಿ ಮಾತಾಡಬೇಕು, ಅದು ಸ್ಲೋ ಮಾತಾಡೋದಕ್ಕೆ ಬರಲ್ಲ ನನಗೆ. ಬಟ್ ಆದರೆ ನಾನು ಸ್ಪೀಡಾಗಿ ಮಾತಾಡಿದ್ರು ಕೂಡ ಅರ್ಥ ಆಗೋ ಥರ ಮಾತಾಡ್ತೀನಿ, ಅದು ನನಗೆ ಅಪ್ರಿಷಿಯೇಟ್. ಅದಕ್ಕೆ ನನಗೆ ನಾನೇ ಬೇಷ್ ಇಟ್ಕೊತೀನಿ. ಸ್ಪೀಡಾಗಿ ಮಾತಾಡಿದ್ರು ಕೂಡ ಕೇಳೋರಿಗೆ ಸ್ಪಷ್ಟತೆ ಇರುತ್ತೆ ನನ್ನ ಒಂದು ಮಾತಲ್ಲಿ, ಪದದಲ್ಲಿ. ಕೆಲವರು ಸ್ಪೀಡಾಗಿ ಮಾತಾಡಿದರೆ ಅವ್ರು ಏನು ಮಾತಾಡ್ತಿದ್ದಾರೆ ಅಂತಲೇ ಅವ್ರಿಗೆ ಗೊತ್ತಿರಲ್ಲ, ನೋಡಿ ನಗಬೇಕು ಅಳಬೇಕು, ಅವ್ರನ್ನ ಕೇಳಿಸ್ಕೊಳ್ಳೋದಕ್ಕೂ ಆಗೋದಿಲ್ಲ, ಆ ಥರ ಮಾತಾಡ್ತಾರೆ. ನನಗೆ ಅದೊಂದು ಇಲ್ಲ ಅಂತ ನನಗೆ ಆ ಥರ ಒಂದು ನನಗೆ ಪ್ರಾಬ್ಲಮ್ ಇಲ್ಲ, ಅದನ್ನು ನಾನು ಖುಷಿ ಪಡ್ತೀನಿ. ಸ್ಪೀಡಾಗಿ ಮಾತಾಡ್ತೀನಿ, ಬಟ್ ಅರ್ಥ ಆಗೋ ಥರ ಮಾತಾಡ್ತೀನಿ. ಹೇಳ್ಬೇಕಂದ್ರೆ ಮುಂಚೆ ಮಮ್ಮಿ ಬ್ಲಾಗ್ ಅಪ್ಲೋಡ್ ಮಾಡಬೇಕಾದ್ರೆ ಒಂದು 2 to 3 months ಬ್ಯಾಕ್ ವಾಯ್ಸ್ ಓವರ್ ಕೊಟ್ಬಿಟ್ಟು ಸ್ಪೀಡ್ ಮಾಡ್ಬಿಡ್ತಿದ್ರು, ನೆನಪಿದೆಯಾ? ಅದಕ್ಕೆ ಮೋಸ್ಟ್ಲಿ ಅವಾಗಲೇ ಜಾಸ್ತಿ ಬರ್ತಿದ್ದಿ ಕ್ವಶನ್ನು. ಈಗ ಅಷ್ಟೊಂದಿಲ್ಲ, ಈಗ 1-2 ಅಷ್ಟೇ, ಬೆರಳೆಣಿಕೆ ಅಷ್ಟೇ ಬರೋದು ಆ ಕಮೆಂಟ್ಸ್. ತುಂಬ ಸ್ಪೀಡಾಗಿ ಮಾತಾಡ್ತೀರಾ ಅಂತ. ಮಮ್ಮಿ ನಾರ್ಮಲ್ ಮಾತಾಡೋದೇ ಒಂದು ವೇಯಲ್ಲಿ ಒಂದು ಇರುತ್ತೆ, ಒಂದು ವೇಯಲ್ಲಿ ಮಾತಾಡ್ತಿತ್ತು. ಅದನ್ನೇ ಇನ್ನೂ ಸ್ಪೀಡಾಗಿ ಮಾಡಿಬಿಟ್ರೆ ಇನ್ನೂ ಸ್ಪೀಡ್ ಹೋದಮ್ಮ, ಅರ್ಥನೇ ಆಗಲ್ಲ. ಅದೇ ಒಂಥರ ತುಂಬ ಲೆಂತಿ ಆಗ್ಬಿಡುತ್ತೆ ಅಂತ ಒಟ್ಟು ಸ್ಪೀಡ್ ಮಾಡ್ತಾಯಿದ್ರು ಮಮ್ಮಿ. ಅವಾಗ ಇನ್ನೂ ಜಾಸ್ತಿ ಆಗ್ತಿತ್ತು. ಸೊ ಅವಾಗ ಆ ಥರ ಅದಕ್ಕೆ ಸ್ಪೀಡ್ ಹೇಳ್ತಿದ್ದೆ. ಈಗ ನಾರ್ಮಲ್ ಸ್ಪೀಡಾಗಿ ಮಾತಾಡ್ತಿದ್ದಾರೆ ಅಷ್ಟೇ. ಓಕೆ ಗಾಯ್ಸ್, ನಿಮ್ಮದು ಎಲ್ಲ ಕ್ವಶನ್ಸ್, ನಿಮ್ಮ ಕ್ಯೂರಿಯಾಸಿಟಿ ಏನೇನಿತ್ತು ಎಲ್ಲದಕ್ಕೂ ಆನ್ಸರ್ ಮಾಡಿದ್ದೀವಿ ಅಂತ ಅಂದ್ಕೊತೀವಿ.
ಅಕಸ್ಮಾತ್ ಯಾವ್ದಾದ್ರು ಕ್ವಶನ್ ನಾವು ಮಿಸ್ ಮಾಡಿದ್ವಿ, ಇನ್ನು ನಿಮ್ಮ ಮನಸ್ಸಲ್ಲಿ ನಿಮಗೆ ಯಾವ್ದಾದ್ರು ಕ್ವಶನ್ಸ್ ಇದ್ವು ಅನ್ನೋದಾದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಆದರೆ ಅಲ್ಲೇ ರಿಪ್ಲೈ ಮಾಡ್ತೀವಿ ಕಮೆಂಟ್ ಸೆಕ್ಷನಲ್ಲೇ. ಇಲ್ಲ ಅಂದರೆ ಬೇಕಿದ್ರೆ ನೆಕ್ಸ್ಟ್ ವ್ಲಾಗ್ ಅಪ್ಲೋಡ್ ಮಾಡ್ತಾನೆ ಇರ್ತೀವಲ್ವ ಡೈಲಿ, ಅದರಲ್ಲಿ ಯಾವುದಾದ್ರಲ್ಲಿ ನಾವು ಒಂದು ಕ್ಲಿಯರಾಗಿ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀವಿ, ನಿಮಗೆ ಆನ್ಸರ್ ಕೊಡ್ತೀವಿ. ಇವತ್ತು ಈ ಆಶನ ಹಿಡಿದು ಕುಂತ್ಕೊಂಡು ಆಶ ದೊಡ್ಡ ಮನಸ್ಸು ಮಾಡಿ ಕೂತಿದ್ದಾಳೆ ಇಲ್ಲಿ ಕ್ವಶನ್ಗೆ ಆನ್ಸರ್ ಮಾಡಲಿಕ್ಕೆ. ಈಗ ಆಗ ಅಂತ ಮುಂದಕ್ಕೆ ಹೋಗ್ತಾಯಿತ್ತು. ಫೈನಲಿ ನಿಮ್ಮ ಒಂದು ಕಂಟಿನ್ಯೂಸ್ಲಿ ಒಂದು 3 ತಿಂಗಳಾಯ್ತೇನಪ್ಪ ಹೇಳಿನವಲ್ಲ. ಡಿಸೆಂಬರಿಂದನೇ ಹೇಳ್ತಾ ಇದ್ದೀವಿ ನಾವು. ಡಿಸೆಂಬರ್ ನಾನು ಯಾವಾಗ ಲೈವಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನೋ, ನವಂಬರ್ ಡಿಸೆಂಬರಿಂದನೂ ನಾನು ಹೇಳ್ತಾನೇ ಬರ್ತಾ ಇದ್ದೀನಿ, ಮಾಡ್ತೀನಿ ಇವಾಗ ಆಗ ಅಂತೇಳಿ ಫೈನಲಿ ನಾವಿವತ್ತು Q&A ಕ್ವಶನ್ ಮಾಡಿದ್ದೀವಿ. ನಿಮ್ಮ ಒಂದು ಎಲ್ಲ ಕ್ವಶನ್ಗೂ ನನ್ನ ಒಂದು ಕೈಲಾದ ಮಟ್ಟಿಗೆ ನಾನು ಆನ್ಸರ್ ಕೊಟ್ಟಿದ್ದೀನಿ ಅಂತ ನಾನು ಭಾವಿಸ್ತೀನಿ ಫ್ರೆಂಡ್ಸ್. ಓಕೆ, ಮತ್ತು ಎಲ್ಲರಿಗೂ ಸಾರಿ ಕೇಳೋಕ್ಕೂ ಇಷ್ಟಪಡ್ತೀವಿ ನಾವು, ಯಾಕಂದರೆ ತುಂಬ ದಿನ ಕಾಯಿಸ್ಬಿಟ್ವಿ. ಪ್ರತಿ ಸಲನೂ ಲೈವ್ಗೆ ಹೋದಾಗಲಿ ಇಲ್ಲ ರಿಪೀಟ್ ಕ್ವಶನ್ ಕೇಳ್ತಾಯಿದ್ರು. ಜೊತೆಗೆ Q&A ಯಾವಾಗ ಮಾಡ್ತೀರಾ ಅಂತ ಹೇಳ್ತಿದ್ರು. ತುಂಬ ದಿನ ತಗೊಂಡ್ವಿ ಅಂತ ಅನ್ನಿಸ್ತಿದೆ ನಮಗೇನೆ Q&A ಮಾಡೋಕ್ಕೆ. ಬಟ್ ತುಂಬ ಏನೋ ಕೆಲಸ ಟೈಮೇ ಸಿಗ್ತಿರಲ್ಲ ಗೈಸ್. ಇದು ಬ್ಲಾಗು, ಇದು ಎಡಿಟು, ಜೊತೆ ಮನೇಲಿ ಏನೋ ಧೂಳು ಗುಡಿಸೋದು, ಹಬ್ಬ ಬೇರೆ ಬಂದುಬಿಡ್ತಾಗ, ಸಂಕ್ರಾಂತಿ ಹಬ್ಬ ಬಂತು, ನ್ಯೂ ಇಯರ್ ಬಂತು, ಅದರಿಂದ ನಂದು ಬರ್ತ್ಡೇನೂ ಆಯಿತು, ಎಲ್ಲ ಡೆಕೋರೇಷನ್ ಅದಿದೆ, ಸ್ವಲ್ಪ ಕೆಲಸದಲ್ಲಿ ಇದಾಯಿತು. ಕ್ವಶನ್ಸು ಸೆಟ್ ಮಾಡಿ Q&A ಮಾಡೋಕ್ಕಾಗಲಿಲ್ಲ. ಸೊ ತುಂಬ ಕಾಯಿಸಿದ್ವಿ ಅಂತ ಅನಿಸುತ್ತೆ, ಸಾರಿ ಕೇಳ್ತೀವಿ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತೀವಿ. ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ, ಓಕೆನಾ? ಏನಾದರೂ ನಿಮಗೆ ಇನ್ನೂ ಏನಾದರೂ ನನ್ನ ಬಗ್ಗೆ, ನನ್ನ ಒಂದು ಲೈಫ್ ಬಗ್ಗೆ ಕ್ವಶನ್ಸ್ ಇತ್ತು ಅಂದರೆ ಖಂಡಿತ ಕೇಳಿ. ಖಂಡಿತ ನಾವು ಸಾಧ್ಯವಾದರೆ ಅಲ್ಲೇ ಆನ್ಸರ್ ಮಾಡಲಿಕ್ಕೆ ಅಲ್ಲೇ ಕಮೆಂಟ್ಸಲ್ಲೇ ನಾನು ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಾಂದರೆ ಇನ್ನೂ ನಿಮಗೆ ಸುಮಾರು ಕ್ವಶನ್ಸ್ಗಳು ಬಂದವು ಅಂತಂದರೆ ಇನ್ನೂ 1-2 ತಿಂಗಳು ನಂತರ ಬೇಕಿದ್ರೆ ಇನ್ನೂ ಒಮ್ಮೆ ಜಾಸ್ತಿ ಕ್ವಶನ್ಸ್ ಬಂತು ಅಂದರೆ ಅದಕ್ಕೂ ಒಂದು Q&A ಕ್ವಶನ್ ಮಾಡಿ ವ್ಲಾಗ್ ಮಾಡಾಕ್ತೀವಿ, ಓಕೆನಾ? ಅಕಸ್ಮಾತ್ ಸಿಂಪಲ್ ಕ್ವಶನ್ಸ್ ಇದ್ದರೆ ಬೇಕಿದ್ರೆ ಅಪ್ಕಮಿಂಗ್ ವ್ಲಾಗ್ಸ್ ಎಲ್ಲ ಬರ್ತಿರ್ತಾವಲ್ವ, ಅದರಲ್ಲಿ ಅದನ್ನು ನಾವು ಆನ್ಸರ್ ಮಾಡ್ತೀವಿ. ಇಲ್ಲ ಸ್ವಲ್ಪ ಜಾಸ್ತಿ ಕ್ವಶನ್ಸ್ ಬರ್ತಿದ್ದಾವೆ ಅಂದರೆ ಅವೆಲ್ಲ ಒಂದು ಲೀಸ್ಟ್ ಮಾಡ್ಕೊಂಡ್ಬಿಟ್ಟು ವಿಡಿಯೋ ಮಾಡಿಬಿಟ್ಟು ಹಾಕ್ತೀವಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ. ಇಷ್ಟೇ, ಈ ವಿಡಿಯೋ ನಿಮಗೆ ಎಲ್ಲ ಕ್ವಶನ್ಗೂ ಆನ್ಸರ್ ತಂದು ಕೊಟ್ಟಿದೆ ಅಂತ ನಾವು ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋ ಇಷ್ಟೇ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಬ್ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ, ಜೊತೆಗೆ ನಿಮಗೆ ಏನೇ ಕ್ವಶನ್ಸ್ ಇದ್ವು ಅದಕ್ಕೆ ಆನ್ಸರ್ ತಂದು ಕೊಡ್ತು, ಕ್ಲಾರಿಟಿ ಸಿಕ್ತು ಅಂತ ಅನಿಸಿದರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ರಾಣಿ ಕನ್ನಡ ವ್ಲಾಗ್ಸ್ ಚಾನಲ್, ರಶ್ಮಿ ಕರಿಯಪ್ಪ ಯೂಟ್ಯೂಬ್ ಚಾನಲ್. ಓಕೆ ಫ್ರೆಂಡ್ಸ್, ಬಾಯ್.